ವಾಯ್ಸ್. ಓಕೆ, ಇವಾಗ ಆಡಿಯೋ ವಿಡಿಯೋ ಚೆಕ್ ಮಾಡಿ ಎಲ್ಲರೂ. ಆಡಿಯೋ ವಿಡಿಯೋ ಚೆಕ್ ಮಾಡಿ ಬರ್ತಾ ಇದ್ದೇನಾ? ಆಡಿಯೋ ವಿಡಿಯೋ ಬರ್ತಾ ಇದ್ದೇನಾ? ಕನ್ಫರ್ಮೇಶನ್ ಕೊಡಿ ಒಮ್ಮೆ ಎಲ್ಲರೂ. ಬರ್ತಿದೆಯಲ್ಲ? ಓಕೆ, ಚಲೋ ಶುರು ಮಾಡೋಣ. ಹಲೋ ವಿಠಲ್, ಹಲೋ ನಂದಿನಿ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಕ್ಲಾಸ್. ಸೊ ವೆಲ್ಕಮ್ ಟು ಲರ್ನ್ ಆನ್ಲೈನ್ ಪೀಪಲ್. ನಾನು ಅಭಿಲಾಷ್ ವರ್ಮಾ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಆಗಿರುತ್ತೇನೆ. ಇದು ನಮ್ಮ SBI ಕ್ಲರ್ಕ್ನ ತರಬೇತಿ ಆಗಿರುತ್ತೆ. ಸೊ ಇವತ್ತು ಮತ್ತೊಂದು ಮಾಕ್ ಪೇಪರ್ ಸಾಲ್ವ್ ಮಾಡೋಣ SBI ಕ್ಲರ್ಕ್ಗಾಗಿ. ಬಟ್ ಇವತ್ತಿನ ಪೇಪರಲ್ಲಿ ನಾನು ಸ್ವಲ್ಪ ಪ್ಯಾಸೇಜ್ ಮೇಲೆ ಫೋಕಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸರ್, ಪ್ಯಾಸೇಜ್ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ, ಫಸ್ಟ್ ಅದನ್ನ ತಿಳ್ಕೊಳ್ಳಿ. ಪ್ಯಾಸೇಜ್ 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 ಸರ್, SBI ಯಾವುದೇ ಬ್ಯಾಂಕಿಂಗ್ ಎಕ್ಸಾಮ್ ಆಗಿರ್ಲಿ, ನಮಗೆ ಪ್ಯಾಸೇಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ. ಯಾಕಂದ್ರೆ ನಿಮ್ಗೆ ಇಡೀ ಪೇಪರ್ ಅಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಮಾರ್ಕ್ಸ್ ಬರೋದೇ ಯೂಶುವಲಿ ಪ್ಯಾಸೇಜ್ ಇಂದ. ಓಕೆನಾ ಸರ್? ಪ್ಯಾಸೇಜ್ ಅಲ್ಲಿ ನಮಗೆ ಕೆಲವೊಮ್ಮೆ ಪ್ಯಾಸೇಜ್ ಅಲ್ಲಿ ನಮಗೆ 5 ಮಾರ್ಕ್ಸ್ ಆದ್ರೂ ಇರುತ್ತೆ, 5 ಕ್ವೆಶನ್ಸ್ ಆದ್ರೂ ಬರುತ್ತೆ, ಅಥವಾ 9 ಕ್ವೆಶನ್ಸ್ ಆದ್ರೂ ಬರ್ಬೋದು, ಅಥವಾ 10 ಕ್ವೆಶನ್ಸ್ ಆದ್ರೂ ಬರ್ಬೋದು. ಸರ್, 5 ಕ್ವೆಶನ್ಸ್ ಬಂದಾಗ ನಿಮಗೆ ಪ್ಯಾಸೇಜ್ ನ ಸ್ಕಿಪ್ ಮಾಡಿ, ಬೇಕಿದ್ರೆ ಪರವಾಗಿಲ್ಲ, ಡೈರೆಕ್ಟ್ ಆನ್ಸರ್ ಮಾಡಕ್ಕೆ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ. ಓಕೆನಾ? ಒಂದು 3 ಕ್ವೆಶನ್ ಪ್ಯಾಸೇಜ್ ಓದ್ದನೆ ಆನ್ಸರ್ ಮಾಡ್ಬೋದು ಅಂದ್ರೆ ಪ್ಯಾಸೇಜ್ ನ ಸ್ಕಿಪ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಸರ್, ಬಟ್ 9 ಕ್ವೆಶನ್ 10 ಕ್ವೆಶನ್ ಬಂದಾಗ ಪ್ಯಾಸೇಜ್ ನ ಸ್ಕಿಪ್ ಮಾಡಬೇಡಿ ಸರ್, ಅದು ತಪ್ಪದು. ಓಕೆನಾ? 9 ಕ್ವೆಶನ್ 10 ಕ್ವೆಶನ್ ಬಂತು ಅಂದ್ರೆ ಅದು ನಿಮಗೆ ಜಾಕ್ ಪಾಟ್ ರೀ. ಅವ್ನು ಎಷ್ಟು ಕೊಟ್ಟಿರ್ತಾನೆ ಅಷ್ಟಕ್ಕಷ್ಟು ಮಾರ್ಕ್ಸ್ ತೆಗಿಲೇಬೇಕು ನಮಗೆ ಪ್ಯಾಸೇಜ್ ಅಲ್ಲಿ. ಓಕೆ, ಸೊ ಇವತ್ತಿನ ಕ್ವೆಶನ್ ಬಗ್ಗೆ ನೋಡೋಣ ಏನಿದೆ ಅಂತ. ಓಕೆ, ಅಬ್ಸರ್ವ್. ಏನಾಯ್ತಪ್ಪ ಇದು? ಸೊ ಮೊದಲು ಪ್ಯಾಸೇಜ್ ಅಲ್ಲಿ ನಾನು ಏನ್ ಹೇಳಿದ್ದೆ, ನಾನು ನಿಮಗೆ ಹೇಳ್ಕೊಟ್ಟಿರೋ ಇದೇನಿತ್ತು, ಸ್ಟ್ರಾಟಜಿ ಏನಿತ್ತು ಸರ್, ಕ್ವಶನ್ಸ್ ಬರ್ಕೊಳ್ಳೋಣ, ಅದ್ರ ಮೇಲೆ ನಾವು ಇದನ್ನ ಮಾಡೋಣ ಅಂತ ಹೇಳಿದ್ದೆ, ಹೌದಾ? ಸೊ ಇವತ್ತು ಕೂಡ ಅದನ್ನೇ ಮಾಡೋಣ. ಮೊದಲು ಕ್ವಶನ್ಸ್ ಬರೆಯೋಣ ಸರ್. ಓಕೆ, ಕ್ವಶನ್ಸ್ ಯಾಕೆ ಸರ್ ಇದು? ಸರ್ ಒಂದು ನಿಮಿಷ, ಇದು ಯಾಕೋ ಆಟ ಆಡ್ತಿದೆ ನನ್ನ ಜೊತೆ. ಕ್ವೆಶನ್ಸ್ ಏನಿದಾವೆ ನೋಡಿ, ಬರ್ಕೊಳ್ಳಿ ಎಲ್ರು, ನೀವು ಬರ್ಕೊಳ್ಳಿ. ವಾಟ್ ಆರ್ ದ ಪ್ರಾಸೆಸ್ಡ್ ಫುಡ್ಸ್ ಪ್ರೇಮ್ ಪ್ರೊಡ್ಯೂಸಸ್ ಅಂಡ್ ಸೆಲ್ಸ್? ಇಷ್ಟೇ ಬರ್ಕೊಳ್ಳಿ. ಪ್ರಾಸೆಸ್ಡ್ ಫುಡ್ಸ್ ಪ್ರೊಡ್ಯೂಸಸ್ ಅಂಡ್ ಸೆಲ್ಸ್, ಇಷ್ಟು ಬರ್ಕೊಳ್ಳಿ. ಓಕೆನಾ? ಮೊದಲನೇ ಪ್ರಶ್ನೆ ಏನಿದೆ, ಪ್ರಾಸೆಸ್ಡ್ ಫುಡ್ಸ್ ಪ್ರೊಡ್ಯೂಸಸ್ ಅಂಡ್ ಸೆಲ್ಸ್, ಇಷ್ಟು ಮೊದಲನೇ ಪ್ರಶ್ನೆ ಬರ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ನೋಡೋಣ, ಎರಡನೇ ಪ್ರಶ್ನೆ ಏನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಅಕಾರ್ಡಿಂಗ್ ಟು ದ ಗಿವನ್ ಪ್ಯಾಸೇಜ್? ಇದನ್ನ ಏನು ಮಾಡಕ್ಕಾಗಲ್ಲ, ಫುಲ್ ಪ್ಯಾಸೇಜ್ ಓದಬೇಕು. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಅಕಾರ್ಡಿಂಗ್ ಟು ದ ಗಿವನ್ ಪ್ಯಾಸೇಜ್? ಇದನ್ನ ಕೂಡ ಫುಲ್ ಪ್ಯಾಸೇಜ್ ಓದಲೇಬೇಕು, ಏನು ಮಾಡಕ್ಕಾಗಲ್ಲ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇನ್ಕರೆಕ್ಟ್ ಅಕಾರ್ಡಿಂಗ್ ಟು ದ ಪ್ಯಾಸೇಜ್? ಇದನ್ನು ಕೂಡ ಕಂಪ್ಲೀಟ್ ಪ್ಯಾಸೇಜ್ ಓದ್ಬೇಕಂದ್ರೆ 3 ಕ್ವೆಶನ್ ನನಗೆ ನೋಡಿ, 3 ಕ್ವೆಶನ್, ಸೆಕೆಂಡ್, ಥರ್ಡ್, ಫೋರ್ತ್ ಪ್ಯಾಸೇಜ್ ಓದ್ದೆ ಏನು ಮಾಡಕ್ಕಾಗಲ್ಲ ನಾವು ಅದನ್ನ. ಓಕೆನಾ? ಅರ್ಧ ಪ್ಯಾಸೇಜ್ ಓದಿನೂ ಆನ್ಸರ್ ಮಾಡಕ್ಕಾಗಲ್ಲ, ಫುಲ್ ಓದಲೇಬೇಕು. ಓಕೆನಾ? ನೆಕ್ಸ್ಟ್, ಔಟ್ ಆಫ್ ದ ಆಲ್ಟರ್ನೇಟಿವ್ಸ್ ಚೂಸ್ ಒನ್ ವಿಚ್ ಈಸ್ ಮೋಸ್ಟ್ ಸಿಮಿಲರ್ ಟು ದ ಗಿವನ್ ಮೀನಿಂಗ್. ಸರ್, ಈಗ ಒಂದು ಗೊತ್ತಾಯ್ತು ನನಗೆ, 3 ಅಂತೂ ಕಂಪಲ್ಸರಿ ನಾನು ಓದಲೇಬೇಕಾ? ಆ ಮೂರ್ ಅಂತೂ ಬಿಟ್ಟು ಹೋಗಕ್ ಸಾಧ್ಯನೇ ಇಲ್ಲ ನಾವು, ಇದಕ್ಕೋಸ್ಕರ ಪ್ಯಾಸೇಜ್ ಓದಲೇಬೇಕು. ಸೊ ಅದಕ್ಕೆ ಈ ಆಂಟೋನಿಮ್ ಸಿನಾನಿಮ್ ವರ್ಡ್ಸ್ ಏನಿರ್ತಾವಲ್ಲ, ಇವನ್ನೆಲ್ಲ ಕೂಡ ನಾವು ಪ್ಯಾಸೇಜ್ ಓದಿದ ಮೇಲೆನೆ ಮಾಡೋಣ, ಯಾಕಂದ್ರೆ ಕಂಟೆಕ್ಸ್ಟ್ ಗೊತ್ತಾಗ್ಬಿಡುತ್ತೆ. ಶೀಲ್ಡ್ ಅಂದ್ರೆ ಏನು, ಅದು ಕೂಡ ಕಂಟೆಕ್ಸ್ಟುವಲ್ ಕ್ವೆಶನ್ ಇರುತ್ತೆ. ಆಮೇಲೆ ನೋಡೋಣ, ಫಿಲ್ ಇನ್ ದ ಬ್ಲಾಂಕ್ ಇದೆ, ಪ್ರಿಪೋಸಿಷನ್ ಡೈರೆಕ್ಟ್ ಆನ್ಸರ್ ಮಾಡ್ಬೋದು, ತೊಂದರೆ ಇಲ್ಲ. ಬಟ್ ಹೆಂಗಾದ್ರೂ ನಾವು ಇವತ್ತು ಪ್ಯಾಸೇಜ್ ಓದಬೇಕು ಅಂತ ಫಿಕ್ಸ್ ಆಗಿದೀವಲ್ಲ, ಅದಕ್ಕೆ ಪ್ಯಾಸೇಜ್ ಓದ್ಬಿಟ್ಟೆ ಆನ್ಸರ್ ಮಾಡ್ತೀನಿ. ಇನ್ನೇನಿದಾವೆ, ಅಕಾರ್ಡಿಂಗ್ ಟು ದ ಪ್ಯಾಸೇಜ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಪ್ರಾಬ್ಲಮ್ ಪ್ಲೇಗಿಂಗ್ ಅಗ್ರೇರಿಯನ್ ಸಿನಾರಿಯೋ ಆಫ್ ಬುಂದೇಲ್ಖಂಡ್? ಒಂದು ಇದನ್ನ ಬರ್ಕೊಳ್ಳಿ. ಓಕೆ, ಪ್ರಾಬ್ಲಮ್ಸ್ ಪ್ಲೇಗಿಂಗ್ ಅಗ್ರೇರಿಯನ್ ಸಿನಾರಿಯೋ ಆಫ್ ಬುಂದೇಲ್ಖಂಡ್, ಶಾರ್ಟ್ ಆಗಿ ಬರ್ಕೊಳ್ಳಿ. ಪ್ರೋಗ್ರಾಮ್ ಪ್ಲೇಗಿಂಗ್ AGR SCN BUND, ಈ ತರ ಶಾರ್ಟ್ ಆಗಿ ಬರ್ಕೊಳ್ರಿ. ಕ್ವಶನ್ ನಂಬರ್ ಎಷ್ಟಿದು? ಕ್ವಶನ್ ನಂಬರ್ ಇಷ್ಟಿದು, 8ನೇ ಕ್ವಶನ್, ಅದ್ರ ಮೇಲೆ ಡಿಪೆಂಡ್ ಇದೆ. 9ನೇ ಕ್ವಶನ್ ಏನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ನಾಟ್ ಬಿ ಇನ್ಫರೆನ್ಸ್ ಬೇಸ್ಡ್ ಕ್ವಶನ್? ಸರ್, ಅಂದ್ರೆ ಈಗ ನಾನು 2 ಕ್ವಶನ್ ನಮಗೆ ಬರ್ಕೊಳಕ್ ಬರೋದು, 1ನೇದು ಮತ್ತೆ 8ನೇ ಕ್ವಶನ್ ಅಷ್ಟೇ ಮಾತ್ರ ಬರ್ಕೊಂಡು ಅದ್ರ ಪ್ರಕಾರ ನಾವು ಆನ್ಸರ್ ಮಾಡಕ್ ಬರೋದು. ಉಳಿದಿರೋ ಪ್ಯಾಸೇಜ್ ನೆಲ್ಲ ಕಂಪಲ್ಸರಿ ಓದ್ಬಿಟ್ಟೆ ಆನ್ಸರ್ ಮಾಡಬೇಕು. ಮತ್ತೆ ಆಂಟೋನಿಮ್ ಸಿನಾನಿಮ್ ಮಾತ್ರ, ಇದನ್ನ ಆಂಟೋನಿಮ್ ಸಿನಾನಿಮ್ ನಾವು ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಬೋದು. ಓಕೆನಾ? ಬನ್ನಿ ಪ್ಯಾಸೇಜ್ ಓದ್ಬಿಡೋಣ ಏನಿದೆ ಅಂತ. ವಿತ್
humane agrarian center, one of a kind of rural museum, Prem Singh's farm stands as an exception. Sir, exception ಅಂದ್ರೆ ಏನು? ಎಕ್ಸೆಪ್ಷನ್ ಕನ್ನಡದಲ್ಲಿ ಏನಂತೀವಿ ಸರ್? ಎಲ್ಲದಕ್ಕಂತ ಒಂದು ಡಿಫರೆಂಟ್ ಆಗಿರುತ್ತಲ್ಲ, ಅದನ್ನೇ ಎಕ್ಸೆಪ್ಷನ್. ನನ್ನ ಹತ್ರ 10 ಬಾಲ್ಸ್ ಇದಾವೆ. 10 ಬಾಲ್ಗಳಲ್ಲಿ 9 ಬಾಲ್ ರೆಡ್ ಕಲರ್ ಇದಾವೆ, ಒಂದು ಗ್ರೀನ್ ಕಲರ್ ಇದೆ ಅಂದ್ರೆ ದಟ್ ಈಸ್ ಅನ್ ಎಕ್ಸೆಪ್ಷನ್. ಒಂದು ಡಿಫರೆಂಟ್ ಆಗಿ ಏನಿರುತ್ತಲ್ಲ ಅದನ್ನ ಎಕ್ಸೆಪ್ಷನ್ ಅಂತೀವಿ. ಓಕೆನಾ? ಇನ್ ದ ಹಿಲ್ as an exception in the hilly region of Bundelkhand, divided between Madhya Pradesh and Uttar Pradesh. The land is otherwise synonymous with droughts. The land is otherwise synonymous with droughts, farmer suicides, unemployment as a result of crop failure, extreme weather condition with below average rainfall and low water availability. ಏನು ಹೇಳ್ತಿದ್ದಾನೆ ಸರ್? ಇದು ಯಾರ ಬಗ್ಗೆ ಮಾತಾಡ್ತಿದ್ದಾನೆ? ಪ್ರೇಮ್ ಸಿಂಗ್ಸ್ ಫಾರ್ಮ್ ಬಗ್ಗೆ ಮಾತಾಡ್ತಿದ್ದಾನೆ. ಪ್ರೇಮ್ ಸಿಂಗ್ ಫಾರ್ಮ್ಸ್ ಸ್ಟ್ಯಾಂಡ್ಸ್ ಆಸ್ ಅನ್ ಎಕ್ಸೆಪ್ಷನ್ ಇನ್ ದ ಹಿಲ್ಲಿ ರೀಸನ್ ಆಫ್ ಬುಂದೇಲ್ಖಂಡ್ ಅಂತ ಹೇಳ್ದ. ಓಕೆನಾ? ಯಾಕೆ ಎಕ್ಸೆಪ್ಷನ್ ಆಯ್ತು ಅಂತ ಹೇಳ್ತೀನಿ. ಪ್ರೇಮ್ ಸಿಂಗ್ಸ್ದು ಬುಂದೇಲ್ಖಂಡ್ ರೀಸನ್ ಯಾವ ತರ ಇರುತ್ತೆ ಅನ್ನೋದು ಹೇಳ್ತಿದ್ದಾನೆ. ಬುಂದೇಲ್ಖಂಡ್ ರೀಸನ್ ಎಲ್ಲಿದೆ? ಮಧ್ಯಪ್ರದೇಶ್ ಮತ್ತು ಉತ್ತರ ಪ್ರದೇಶ್ ಮಧ್ಯದಲ್ಲಿದೆ. ಓಕೆನಾ? ಸೊ ದ ಲ್ಯಾಂಡ್ ಈಸ್ ಅದರ್ವೈಸ್ ಸಿನಾನಿಮಸ್ ವಿತ್ ಡ್ರಾಟ್ಸ್. ಸಿನಾನಿಮಸ್ ವಿತ್ ಅಂದ್ರೆ ಏನು? ಸೊ ಆ ಲ್ಯಾಂಡ್ ಅಲ್ಲಿ ಯೂಶುವಲಿ ಏನೇನು ಇರುತ್ತೆ ಅಂತ ಹೇಳ್ತಿದ್ದಾನೆ. ಒಂದು ಆ ಡ್ರಾಟ್ ಬರಗಾಲ. ಓಕೆನಾ? ಆ ಲ್ಯಾಂಡ್ ಅಲ್ಲಿ ಯೂಶುವಲಿ ಏನೇನಿರುತ್ತೆ? ಡ್ರಾಟ್ಸ್ ಅಂದ್ರೆ ಬರಗಾಲ, ಫಾರ್ಮರ್ ಸೂಸೈಡ್ಸ್ ನಡೆಯುತ್ತೆ, ಅನ್ಎಂಪ್ಲಾಯ್ಮೆಂಟ್ ತುಂಬಾ ಇದೆ ಕ್ರಾಪ್ ಫೇಲ್ಯೂರ್ ಇಂದ. ಓಕೆನಾ? ಆಸ್ ಅ ರಿಸಲ್ಟ್ ಆಫ್ ಕ್ರಾಪ್ ಫೇಲ್ಯೂರ್ ಅಂತ ಹೇಳಿದ್ದಾನೆ. ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ ಅಂದ್ರೆ ಮಳೆ ಬಂದ್ರೆ ತುಂಬಾ ಮಳೆ, ಬಿಸಿಲು ಬಂದ್ರೆ ಬಿಸಿಲು ತುಂಬಾ ಬಿಸಿಲು, ಚಳಿ ಬಂದ್ರೆ ತುಂಬಾ ಚಳಿ ಇರುತ್ತಲ್ಲ, ಇವನ್ನ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ ಅಂತೀವಿ. ಓಕೆ? ವಿತ್ ಬಿಲೋ ಆವರೇಜ್ ರೈನ್ಫಾಲ್ ಅಂದ್ರೆ ಮಳೆ ಅನ್ನೋದು ಆವರೇಜ್ ಕಂತ ಕಡಿಮೆ ಬರ್ತಾ ಇದೆ. ಅಂಡ್ ಲೋ ವಾಟರ್ ಅವೈಲಬಿಲಿಟಿ, ನೀರಿನ ಸೌಲಭ್ಯ ಕೂಡ ತುಂಬಾ ಕಡಿಮೆ ಇದೆ ಅಂತ ಹೇಳ್ತಿದ್ದಾನೆ. ಡಿಸ್ಪೈಟ್ ಆಲ್ ದ ಆಡ್ಸ್ ಸ್ಟ್ಯಾಕ್ಡ್ ಅಗೇನ್ಸ್ಟ್ ಹಿಮ್. ಡಿಸ್ಪೈಟ್ ಆಲ್ ದ ಆಡ್ಸ್ ಸ್ಟ್ಯಾಕ್ಡ್ ಅಗೇನ್ಸ್ಟ್ ಹಿಮ್ ಅಂದ್ರೆ ಆಲ್ ದ ಆಡ್ಸ್ ಸ್ಟ್ಯಾಕ್ಡ್ ಅಗೇನ್ಸ್ಟ್ ಹಿಮ್ ಅಂದ್ರೆ ಇಲ್ಲಿ ಅರ್ಥ ಏನಾಯ್ತು? ಇವೆಲ್ಲಾ ಕಷ್ಟಗಳಿದ್ದರೂ ಕೂಡ ಅವನಿಗೆ ಅಂತ ಅರ್ಥ. ಅದು ಪ್ರೇಮ್ ಸಿಂಗ್ ಮೇಡ್ ಔಟ್ ಅಗೇನ್ಸ್ಟ್ ದೀಸ್ ಟ್ರಿಬ್ಯುಲೇಷನ್ಸ್ as a farmer who went debt free without loans from the banks only by taking the less traveled road. So ಇಷ್ಟೆಲ್ಲ ಕಷ್ಟಗಳಿದ್ರು ಕೂಡ ಡೆಪ್ಟ್ ಫ್ರೀ ಆಗಿದ್ದಾನೆ ಅವನು. ಯಾರು? ಪ್ರೇಮ್ ಸಿಂಗ್. ಯಾವ ತರ ಅನ್ನೋದು ಮುಂದೆ ಹೇಳ್ತಾನೆ. ಓಕೆ? ಯಾವುದೇ ಬ್ಯಾಂಕ್ ಇಂದ ಲೋನ್ ತಗೊಳ್ಳದೆ ತುಂಬಾ ಡೆಪ್ಟ್ ಫ್ರೀ ಇದ್ದಾನೆ ಅಂತ ಹೇಳ್ತಿದ್ದಾನೆ. Singh's lush green farmland paints a vivid picture of sustainable farming. Okay, Singh's lush green farmland paints a vivid picture of sustainable farming. Sustainable farming ಅಂದ್ರೆ ಏನು? Organic produce and homegrown compost, fruit bearing trees, livestock shelter with water bodies, well nourished soil, natural fertilizers, and most importantly a continuous source of income. Born into the family of farmers, Prem grew up on the fields amid the once lush green farms, fresh harvest and livestock. After studying MA philosophy at Allahabad University and management in rural area development under Mahatma Gandhi Chitrakoot Gramodaya Vishwavidyalaya, he joined his ancestors' occupation and began farming in 1987. Despite toiling today, Prem's family continued to be in a loss. Bank loans and interest rates increased with each passing loan repayment date. 2 years into this profession, he realized that something was wrong. 2 ವರ್ಷ ಈ ಪ್ರೊಫೆಷನ್ ಅಲ್ಲಿ ಇದ್ದ ಮೇಲೆ ಈಗೇನು ಇಂಟ್ರೆಸ್ಟ್ ರೇಟು ಎಲ್ಲ ಜಾಸ್ತಿ ಆಗಿದೆ. ಬ್ಯಾಂಕ್ ಲೋನ್ಗಳು, ಇಂಟ್ರೆಸ್ಟ್ ರೇಟ್ಗಳು ಎಲ್ಲ ಜಾಸ್ತಿ ಆಗಿದೆ. ಓಕೆನಾ? ಸೊ ಡಿಸ್ಪೈಟ್ ಪ್ರೇಮ್ಸ್ ಟಾಯ್ಲಿಂಗ್ ಡೈಲಿ ಅಂದ್ರೆ ದಿನ ಕಷ್ಟ ಬಿದ್ದು ಕೆಲಸ ಮಾಡ್ತಾ ಇದ್ರು. ಪ್ರೇಮ್ಸ್ ಫ್ಯಾಮಿಲಿ ಕಂಟಿನ್ಯೂ ಟು ಬಿ ಇನ್ ಲಾಸ್. ಬ್ಯಾಂಕ್ ಲೋನ್ ಅಂಡ್ ಇಂಟ್ರೆಸ್ಟ್ ರೇಟ್ ಇನ್ಕ್ರೀಸ್ಡ್ ವಿತ್ ಈಚ್ ಪಾಸಿಂಗ್ ಲೋನ್ ರಿಪೇಮೆಂಟ್ ಡೇಟ್. 2 years into this profession, he realized that something was wrong. ಅಂದ್ರೆ ಏನೋ ತಪ್ಪು ನಡೀತಾ ಇದೆ ಅಂತ ಅವನಿಗೆ ಅರ್ಥ ಆಯ್ತು. ಕನ್ವೆನ್ಷನಲ್ ಅಗ್ರಿಕಲ್ಚರ್ ವಾಸ್ ಪ್ರೂವಿಂಗ್ ಟು ಬಿ ಎಕ್ಸ್ಪೆನ್ಸಿವ್. ಅಂದ್ರೆ ಕನ್ವೆನ್ಷನಲ್ ಅಗ್ರಿಕಲ್ಚರ್ ಅಂದ್ರೆ ಏನೋ ನಾವು ಯಾವಾಗ್ಲೂ ಮಾಡೋ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಇರ್ತಾವಲ್ಲ, ಅವನ್ನ ನಾವು ಕನ್ವೆನ್ಷನಲ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಅಂತೀವಿ. ಓಕೆ? ಪ್ರೂವಿಂಗ್ ಟು ಬಿ ವೆರಿ ಎಕ್ಸ್ಪೆನ್ಸಿವ್ ಅಂತ ಹೇಳ್ತಿದ್ದಾನೆ. ಅಂಡ್ ಹಿಸ್ ಫ್ಯಾಮಿಲಿ ಬಿಗೇನ್ ಸ್ಲಿಪ್ಪಿಂಗ್ ಇನ್ ಟು ಡೆಟ್ ಅಂದ್ರೆ ಸಾಲ. ಫರ್ದರ್
The increased use of fertilizers and chemicals proved to be harmful to soil's ecological balance. That is, when started to look for alternative ways of farming, and his meet with Nagaraj helped. In 1989, he sought his father's permission to start experimenting with sustainable and traditional farming in a small part of his land. 1989ರಲ್ಲಿ ಅವರಪ್ಪ ಇಂದ ಪರ್ಮಿಷನ್ ತಗೊಂಡ, ಏನಂತ, ಸಸ್ಟೈನಬಲ್ ಫಾರ್ಮಿಂಗ್ ಮಾಡ್ತೀನಿ ನಾನು ಅಂತ. ಅದು ಯಾರಿಂದ ಕಲಿಬೇಕು ಅನ್ಕೊಂಡಿದ್ದಾನೆ? ನಾಗರಾಜಿಂದ. ಓಕೆನಾ? ಪ್ರೇಮ್ ಸಿಂಗ್ ಆಫ್ ಬಾಂಡಾ ಡಿಸ್ಟ್ರಿಕ್ಟ್ ಇನ್ ಉತ್ತರ ಪ್ರದೇಶ್ ನೌ ಪ್ರಾಕ್ಟಿಸಸ್ ಏನಿದು avartanashil keti, also known as periodic proportionate farming. ಅದನ್ನ ಏನಂತೀವಿ? periodic proportionate farming ಅಂತ ಕರಿತೀವಿ. which he says is the way forward for farmers in the country. avartanashil keti is based on philosophy of a Nagaraj, who was proponent of harmonious coexistence. Singh believes that nature value adds to everything. Like trees add value to soil nutrients by producing fruits. Similarly, farmers should also process everything before selling. Okay, ಅಂದ್ರೆ ಏನು, ರಾ ಮೆಟೀರಿಯಲ್ಸ್ ಸೆಲ್ ಮಾಡೋದಕ್ಕಂತ ನಾವು ಅದನ್ನ ಪ್ರಾಸೆಸ್ ಮಾಡಿ ಸೆಲ್ ಮಾಡಬೇಕು ಅಂತ ಹೇಳ್ತಿದ್ದಾನೆ. ಮಿಸ್ಟರ್ ಸಿಂಗ್, in accordance with the philosophy of Avantarshil Keti, insist that farmers should produce food for themselves first, and what remains after consumption should be sold in the market. ಅಂದ್ರೆ ಏನ್ ಹೇಳ್ತಿದ್ದಾನೆ? ಸೊ ಅವಂತರ್ಶೀಲ್ ಫಿಲಾಸಫಿ ಪ್ರಕಾರ, ಸೊ ರೈತರು ಮೊದಲು ತಮಗೆ ಏನು ಬೇಕೋ ಅದನ್ನ ಬೆಳೆಸಿರೋದ್ರಲ್ಲಿ ತಮಗೆ ಏನ್ ಬೇಕೋ ಅದನ್ನ ಫಸ್ಟ್ ಅವರು ತಗೋಬೇಕು ಅಂತ ಹೇಳ್ತಿದ್ದಾನೆ. ಉಳಿದಿರೋದನ್ನ ಮಾತ್ರ ಮಾರಾಟ ಮಾಡಬೇಕು ಅಂತ ಹೇಳ್ತಿದೆ. ಓಕೆನಾ? ದಿಸ್ ವೇ farmer will never put harmful pesticides and fertilizers if they are growing food for themselves. ಎಷ್ಟು ಕರೆಕ್ಟ್ ಆಗಿದೆ ನೋಡಿ ಅದು, ಹೌದಾ? ಇವಾಗ ನಮಗೋಸ್ಕರ ನಾವು ಬೆಳೆಸಿದರೆ ನಾವು ಅದರಲ್ಲಿ ತುಂಬಾ ರಸಾಯನಗಳನ್ನ ಬಳಸುವುದಿಲ್ಲ, ಹೌದಾ? ಸೊ ಇಲ್ಲಿ ಏನ್ ಹೇಳ್ತಿದ್ದಾನೆ, ನಾವು ಏನೇ ಅಗ್ರಿಕಲ್ಚರ್ ಮಾಡಿದ್ರು ಕೂಡ ಮೊದಲು ನಮ್ಮಕ್ಕೋಸ್ಕರ ಬೆಳೆಸ್ಕೋಬೇಕು, ಉಳಿದಿರೋದನ್ನ ಮಾತ್ರ ಮಾರಾಟ ಮಾಡಬೇಕು ಅಂತ ಹೇಳ್ತಿದ್ದಾನೆ. ಓಕೆ, ನೆಕ್ಸ್ಟ್ he explains the method of his technique. The farmer would have to utilize his farm by dividing it into parts. Core, 1/3 would be used for rearing fruits and crops. ಅಂದ್ರೆ 3 ಭಾಗದಲ್ಲಿ ಡಿವೈಡ್ ಮಾಡ್ತಿದ್ದಾನೆ. ಕೋರ್ ಅಂದ್ರೆ ಸೆಂಟರ್ ಅಲ್ಲಿರೋದನ್ನ ಯಾವುದಕ್ಕೆ ಬಳಸಬೇಕು? ಕೋರ್ 1 would be used for rearing fruits and crops. ಫ್ರೂಟ್ಸ್ ಮತ್ತು ಕ್ರಾಪ್ಸ್ ಗಾಗಿ. The outer 1/3 ಅಂದ್ರೆ ಹೊರಗಡೆ ಇರುವ 1/3 ಭಾಗ ಇರುತ್ತಲ್ಲ ಅದನ್ನ ಫಾರ್ ಗ್ರೋಯಿಂಗ್ ಟಿಂಬರ್ ಅಂದ್ರೆ ಕಟ್ಟಿಗೆ ಬೆಳೆಸಕ್ಕೆ ಯೂಸ್ ಮಾಡಬೇಕು ಅಂತ ಹೇಳ್ತಿದ್ದಾನೆ. ಅಂಡ್ ದ ರಿಮೈನಿಂಗ್ ಪೋರ್ಷನ್ ಅಂದ್ರೆ ಮಧ್ಯದಲ್ಲಿ ಏನಿರುತ್ತಲ್ಲ ಸೆಂಟರ್ ಅಲ್ಲಿ ಅದನ್ನ ಫಾರ್ ಆನಿಮಲ್ ಹಸ್ಬೆಂಡ್ರಿ ಅಂತ ಹೇಳ್ತಿದ್ದಾನೆ. ದ ಔಟರ್ ಸರ್ಕಲ್ ಆಫ್ ದ ಟ್ರೀಸ್, ಹೊರಗಡೆ ಟಿಂಬರ್ ಅಂದ್ರೆ ಏನು, ಕಟ್ಟಿಗೆ ಅಂತ ಹೇಳಿದ್ನಲ್ಲ, ಅಲ್ಲಿ ಏನಿರುತ್ತೆ, ಮರಗಳಿರ್ತವೆ. ಸೊ ದ ಔಟರ್ ಸರ್ಕಲ್ ಆಫ್ ದ ಟ್ರೀಸ್ ಶೀಲ್ಡ್ಸ್ ದ ಇನ್ನರ್ ಕ್ರಾಪ್ಸ್ ಫ್ರಮ್ ದ ವಿಂಡ್. ಅಂದ್ರೆ ಹೊರಗಡೆ ಸರ್ಕಲ್ ಅಲ್ಲಿ ನಾವು ಏನು ಮರಗಳನ್ನ ಹಾಕಿರ್ತೀವಲ್ಲ ಅದರಿಂದ ಏನಾಗುತ್ತೆ, ಒಳಗಡೆ ಏನು ನಾವು ಕ್ರಾಪ್ಸ್ ಹಾಕಿರ್ತೀವಲ್ಲ ಆ ಕ್ರಾಪ್ಸ್ ನ ಬಿರುಗಾಳಿಯಿಂದ ಅಂತದ್ರಿಂದ ಕಾಪಾಡುತ್ತೆ ಅಂತ ಹೇಳ್ತಿದ್ದಾನೆ. ಓಕೆನಾ? ಸೊ ಅಂಡ್ ರೆಡ್ಯೂಸಸ್ ದ ಇಂಟೆನ್ಸಿಟಿ ಆಫ್ ವೆದರ್ ಎಕ್ಸ್ಟ್ರೀಮ್ಸ್. ಮಿಸ್ಟರ್ ಸಿಂಗ್ ನೌ ಪ್ರೊಸೆಸಸ್ ಆಲ್ ದ ಪ್ರೊಡ್ಯೂಸ್ ಫ್ರಮ್ ಹಿಸ್ ಫಾರ್ಮ್. ಹಿ ಮೇಕ್ಸ್ ಪಿಕಲ್ ಔಟ್ ಆಫ್ ಟರ್ಮರಿಕ್, ಕ್ಯಾಂಡಿ ಅಂಡ್ ಪೌಡರ್ ಔಟ್ ಆಫ್ ಆಮ್ಲ ಅಂದ್ರೆ ಏನಂತಾರದು, ನೆಲ್ಲಿಕಾಯಿ. ಆಮ್ಲ ಅಂದ್ರೆ ನೆಲ್ಲಿಕಾಯಿ. ಸತ್ತು ಆರ್ ಗ್ರಾಮ್ ಫ್ಲೋರ್ ಅಂದ್ರೆ ಕಡಲೆ ಪುಡಿ. ಓಕೆ, ಸತ್ತು ಆರ್ ಗ್ರಾಮ್ ಫ್ಲೋರ್ ಡ್ಯಾಶ್ ಚಿಕ್ ಪೀಸ್. ಡ್ಯಾಶ್ ಅಂತ ಕೇಳ್ತಿದ್ದಾನೆ, ಇಲ್ಲಿ ಪ್ರಿಪೋಸಿಷನ್ ಬರಬೇಕು. ಇಲ್ಲಿ ನೋಡಿ, ಇಲ್ಲೇ ಆನ್ಸರ್ ಇದೆ ನೋಡಿ. ಪಿಕಲ್ ಔಟ್ ಆಫ್ ಟರ್ಮರಿಕ್ ಅಂತ ಹೇಳಿದಾನೆ, ಕ್ಯಾಂಡಿ ಅಂಡ್ ಪೌಡರ್ ಔಟ್ ಆಫ್ ಆಮ್ಲ ಅಂತ ಹೇಳಿದಾನೆ, ಅಂದ್ರೆ ಗ್ರಾಮ್ ಫ್ಲೋರ್ ಔಟ್ ಆಫ್ ಚಿಕ್ ಪೀಸ್. ಇಲ್ಲಿ ಏನೋ ಬ್ಲಾಂಕ್ ಮುಂದೆ ಪಕ್ಕ ಬರುತ್ತೆ, ಅದು ಅಲ್ಲಿ ಏನ್ ಹಾಕ್ಬೇಕು, ನಾವು ಔಟ್ ಆಫ್ ಹಾಕ್ಬೇಕು. ಡೈರೆಕ್ಟ್ ಆಗಿ ಗೊತ್ತಾಯ್ತು. ನೆಕ್ಸ್ಟ್, ಅಂಡ್ ಪ್ರೊಡ್ಯೂಸಸ್ ಪನ್ನೀರ್ ಫ್ರಮ್ ಮಿಲ್ಕ್ ಅಂತ ಹೇಳ್ತಿದ್ದಾನೆ. He also gets about 15 to 20 tons of mango every year, which he sells in the open market. Middlemen, he thinks,
ಆರ್ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ಸ್ ಫಾರ್ ಫಾರ್ಮರ್ಸ್. ಅಂದ್ರೆ ಮಧ್ಯವರ್ತಿಗಳು ಏನಿರ್ತಲ್ಲ ಅವರೇ ದೊಡ್ಡ ಪ್ರಾಬ್ಲಮ್ ರೈತರಿಗೆ ಅಂತ ಹೇಳ್ತಿದ್ದಾನೆ. And he says that the only way to reach the consumer directly is by processing produce at the farmer level. So consumer ಅಂದ್ರೆ ಕಸ್ಟಮರ್ ನ ಡೈರೆಕ್ಟ್ ಆಗಿ ರೀಚ್ ಆಗೋದು ಹೆಂಗೆ, ಅವ್ರು ನಾವು ಬೆಳೆಸಿರೋ ಪ್ರೊಡ್ಯೂಸ್ ಏನಿರುತ್ತಲ್ಲ ಅದನ್ನ ನಾವೇ ಪ್ರಾಸೆಸ್ ಮಾಡಿ ಮಾರಾಟ ಮಾಡೋದ್ರಿಂದ, ಕನ್ಸ್ಯೂಮರ್ಸ್ಗೆ ಡೈರೆಕ್ಟ್ ಆಗಿ ಮಾರಾಟ ಮಾಡೋದ್ರಿಂದ ನಾವು ಕನ್ಸ್ಯೂಮರ್ಸ್ ನ ಡೈರೆಕ್ಟ್ ಇದನ್ನ ಮಾಡ್ಬೋದು ಅಂತ ಹೇಳ್ತಿದ್ದಾನೆ. ನೆಕ್ಸ್ಟ್, ಮಿಸ್ಟರ್ ಸಿಂಗ್ಸ್ ಮಲ್ಟಿ ಪ್ರಾಂಗ್ಡ್ ಟೆಕ್ನಿಕ್ pioneered and implemented by him for over a decade is similar to the idea of farming Prime Minister Narendra Modi has been propagating in his addresses to farmers. ಇದು ನಮ್ಮ ಪ್ಯಾಸೇಜ್ ಆಯ್ತು. ಇದರಲ್ಲಿ ಈಗ ನಾವು ಕ್ವೆಶನ್ಸ್ ನೋಡೋಣ ಏನಿದೆ ಅಂತ. ಸೊ ಒಂದು ನಿಮಿಷ. ಓಕೆ, ಹಲೋ ಪವನ್, ಚಿಂಟು, ಶಿವಾನಂದ, ನಮಸ್ಕಾರ. ಕಂಟಿನ್ಯೂ ಮಾಡೋಣ. ಕ್ವಶನ್ಸ್ ಏನಿದೆ, ಎಷ್ಟನೇ ಪ್ರಶ್ನೆಯಿಂದ ಸಾಲ್ವ್ ಮಾಡ್ಬೇಕಪ್ಪ ನಾವು? ಒಂದನೇ ಪ್ರಶ್ನೆಯಿಂದ ಶುರು ಮಾಡೋಣ. ಓಕೆನಾ? ವಾಟ್ ಆರ್ ದ ಪ್ರೊಡ್ಯೂಸರ್ಸ್ ಪ್ರಾಸೆಸ್ಡ್ ಫುಡ್ಸ್ ಪ್ರೇಮ್ ಪ್ರೊಡ್ಯೂಸರ್ಸ್ ಅಂಡ್ ಸೇಲ್ಸ್. ಪ್ರಾಸೆಸ್ ಫುಡ್ ಏನೇನ್ ಮಾಡ್ತಿದ್ದ ನಮಗ್ ಗೊತ್ತು. ಟರ್ಮರಿಕ್ ಇಂದ ಪಿಕಲ್ ಮಾಡ್ತಿದ್ನ, ಆಮ್ಲ ಇಂದ ಪೌಡರ್ ಮಾಡ್ತಿದ್ನ, ಮಿಲ್ಕ್ ಇಂದ ಪನ್ನೀರ್ ಮಾಡ್ತಿದ್ದ. ಇವು ಅವನು ಪ್ರಾಸೆಸ್ಡ್ ಫುಡ್ ಮೆನ್ಷನ್ ಮಾಡಿರೋದು. ಪಿಕಲ್ ಫ್ರಮ್ ಟರ್ಮರಿಕ್, ಕ್ಯಾಂಡಿ ಅಂಡ್ ಪೌಡರ್ ಫ್ರಮ್ ಆಮ್ಲ. ಕ್ಯಾಂಡಿ ಅಂದ್ರೆ ಚಾಕ್ಲೇಟ್ ರೀ. ಗ್ರಾಮ್ ಫ್ಲೋರ್ ಫ್ರಮ್ ಚಿಕ್ ಪೀಸ್ ಇದು ಇದೆ. ಪನ್ನೀರ್ ಫ್ರಮ್ ಮಿಲ್ಕ್ ಇದೆ. ಆಲ್ ದ ಅಬವ್ ಆಯ್ತು. ಆನ್ಸರ್ ಏನಾಗುತ್ತೆ ನನಗೆ? ಆಲ್ ದ ಅಬವ್ ಆಗುತ್ತೆ. ಎರಡನೇ ಪ್ರಶ್ನೆ ಏನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಅಕಾರ್ಡಿಂಗ್ ಟು ದ ಗಿವನ್ ಪ್ಯಾಸೇಜ್. ಪ್ರೇಮ್ ಸಿಂಗ್ ಡಿಡ್ ಮಾಸ್ಟರ್ಸ್ ಇನ್ ಫಿಲಾಸಫಿ ಫ್ರಮ್ ಅಲಹಾಬಾದ್ ಯೂನಿವರ್ಸಿಟಿ and management in rural development from Mahatma Gandhi Chitrakoot Gramodaya Vishwavidyalaya. ಅದು ಕರೆಕ್ಟ್ ಇದೆ. ಪ್ರೇಮ್ ಸಿಂಗ್ ವಾಸ್ ಸ್ಟಾಪ್ ಮಾಡಕ್ಕೆ ಹೇಳಿ, ಅದನ್ನ ಇದನ್ನ ಮಾಡಕ್ಕೆ ಹೇಳಿ ಅವರಿಗೆ. Prem's family was not associated with farming. Prem's family was not associated with farming before his entry into the occupation. ತಪ್ಪಿದು. ಏನ್ ಹೇಳ್ತಿದ್ದಾನೆ? ಪ್ರೇಮ್ ಸಿಂಗ್ ಫ್ಯಾಮಿಲಿ ಅಗ್ರಿಕಲ್ಚರ್ ಮಾಡ್ತಾ ಇರಲಿಲ್ಲ ಅವನು ಬರೋವರೆಗೆ ಅಂತ ಹೇಳ್ತಿದ್ದಾನೆ. ಬಟ್ ಅದಕ್ಕಂತ ಮುಂಚೆಯಿಂದನೂ ಅವ್ರ ಫ್ಯಾಮಿಲಿ ಎಲ್ಲ ಯಾವ್ದ್ರಲ್ಲಿತ್ತು? ಫಾರ್ಮಿಂಗ್ ಅಲ್ಲೇ ಇದೆ. ಇದು ಕೂಡ ಇದು ತಪ್ಪಿದೆ. ಓಕೆ. ಪ್ರೇಮ್ಸ್ ಮೀಟಿಂಗ್ ವಿತ್ ನಾಗರಾಜ್ ಇನ್ಫ್ಲೂಯೆನ್ಸ್ಡ್ ಹಿಮ್ ಟು ಚೇಂಜ್ ಹಿಸ್ ವೇ ಆಫ್ ಫಾರ್ಮಿಂಗ್ ಇಂಟು ಅವರ್ತನ್ಶೀಲ್ ಕೇತಿ. ಅವರ್ತನ್ಶೀಲ್ ಕೇತಿ ಅಲ್ಲ ಅದು, ಸಾರಿ ನಾನು ತಪ್ಪು ಓದ್ತಾ ಇದ್ದೆ. ಕರೆಕ್ಟ್ ಇದೆ. ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ. ಅವ್ನು ಏನ್ ಕೇಳ್ತಿದ್ದ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ಅಂದ್ರೆ ಎ ಅಂಡ್ ಸಿ ಕರೆಕ್ಟ್ ಇದೆ. ಅದೇ ನಮ್ಮ ಆನ್ಸರ್ ಆಗುತ್ತೆ. ಹೌದಾ? ಮೂರನೇ ಪ್ರಶ್ನೆ ಏನಿದೆ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ಅಕಾರ್ಡಿಂಗ್ ಟು ದ ಪ್ಯಾಸೇಜ್. ಯಾವ್ದು ಕರೆಕ್ಟ್ ಇದೆ ಅಂತ ಹೇಳ್ತಿದ್ದಾನೆ. ಪ್ರೇಮ್ ಸಿಂಗ್ ಫ್ಯಾಮಿಲಿ ವಾಸ್ ಇನ್ಕರಿಂಗ್ ಲಾಸ್ ವೆನ್ ದೇ ವರ್ ಫಾಲೋಯಿಂಗ್ ದ ಟ್ರೆಡಿಷನಲ್ ಮೆಥಡ್ಸ್. ಹೌದು, ಕರೆಕ್ಟ್. ಇದೇ ಆನ್ಸರ್ ಆಗ್ಬಿಡುದು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ಅಂತ ಹೇಳಿದ್ನಲ್ಲ, ಈಗ ಮೊದಲನೇದು ಕರೆಕ್ಟ್ ಆಯ್ತು ಅಂದ್ರೆ ಅದೇ ಆನ್ಸರ್. ಮುಂದೆ ಓದೋದು ಬೇಕಾಗಿಲ್ಲ. ಯಾಕಂದ್ರೆ ಪ್ರೇಮ್ ಸಿಂಗ್ ಫ್ಯಾಮಿಲಿ ಮೊದಲು ಲಾಸ್ ಆಗ್ತಾ ಇತ್ತು. ಹೌದು, ಕರೆಕ್ಟ್. ಇದೇ ಆನ್ಸರ್ ಆಗಿರ್ಬೇಕು. ನೋಡಿ, ಮುಗಿದೋಯ್ತು. ಮುಂದೆ ಚೆಕ್ ಮಾಡೋದು ಅವಶ್ಯಕತೆ ಇಲ್ಲ. ಆದ್ರೂ ಚೆಕ್ ಮಾಡಿದ್ರು ಕೂಡ ಪ್ರೇಮ್ ಆಲ್ವೇಸ್ ವಾಂಟೆಡ್ ಟು ಮೂವ್ ಅವೇ ಫ್ರಮ್ ದ ಫಾರ್ಮಿಂಗ್ ಆಕ್ಯುಪೇಷನ್. ಅಂದ್ರೆ ಅವನಿಗೆ ಅಗ್ರಿಕಲ್ಚರ್ ಮಾಡೋದು ಇಷ್ಟನೇ ಇಲ್ಲ ಅಂತ ಹೇಳ್ತಿದ್ದಾನೆ. ಅದೆಲ್ಲ ಹೇಳಿದಾನೆ? ಇಲ್ಲ, ತಪ್ಪದು. ಹೌದಾ? ಮೊದಲನೇದು ಆನ್ಸರ್ ಕರೆಕ್ಟ್ ಆಯ್ತು ಅಂದ್ರೆ ಮುಂದೆ ಕ್ವಶನ್, ಮುಂದೆ ಆಪ್ಷನ್ಸ್ ನ ಓದ್ಬಿಟ್ಟು ವೇಸ್ಟ್ ಮಾಡಬೇಡಿ ಟೈಮು. ಓಕೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇನ್ಕರೆಕ್ಟ್ ಅಕಾರ್ಡಿಂಗ್ ಟು ದ ಪ್ಯಾಸೇಜ್. ಯಾವ್ದು ತಪ್ಪಿದೆ ಅಂತ ಕೇಳ್ತಿದ್ದಾನೆ. ಪಿರಿಯಾಡಿಕ್ ಪ್ರಪೋರ್ಷನೇಟ್ ಫಾರ್ಮಿಂಗ್ ಈಸ್ ಬೇಸ್ಡ್ ಆನ್ ಫಿಲಾಸಫಿ ಆಫ್ ಎ ನಾಗರಾಜ್. ಇದು ಕರೆಕ್ಟ್ ಇದೆ. ಇನ್ ಅವರ್ತನ್ಶೀಲ್ ಕೇತಿ, ದ ಔಟರ್ ಸರ್ಕಲ್ ಆಫ್ ದ ಟ್ರೀಸ್ ಶೀಲ್ಡ್ಸ್ ದ ಇನ್ನರ್ ಕ್ರಾಪ್ಸ್ ಫ್ರಮ್ ವೇರಿಯಸ್ ಕೈಂಡ್ಸ್ ಆಫ್ ವೆದರ್ ಎಕ್ಸ್ಟ್ರೀಮ್ಸ್. ಅದು ಕರೆಕ್ಟ್ ಇದೆ. ಎಕ್ಸ್ಟ್ರಿಮಿಟೀಸ್. Mr. Singh suggests that farmers should only sell the remaining produce in the market after keeping food for themselves. ಅದು ಕೂಡ ಕರೆಕ್ಟ್ ಇದೆ. Mr. Singh sells the mangoes harvested from his farm directly through contract farming to the dealers in the rural mandis. Rural mandis ಡೀಲರ್ಸ್ ಬಗ್ಗೆ ನಮಗೆ ಎಲ್ಲಿ ಮಾತಾಡಿಲ್ಲ. ಇದೇ ಕರೆಕ್ಟ್ ಆನ್ಸರ್. ಅದೇ ಇನ್ಕರೆಕ್ಟ್ ಇರೋದು. ಹೌದಾ? ಮುಗೀತು. ಅದು ಸಿಕ್ತಾ?
ನೆಕ್ಸ್ಟ್ ಓದ್ಬಿಟ್ಟು ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ, ಡೈರೆಕ್ಟ್ ಆಗಿ ನೆಕ್ಸ್ಟ್ ಕ್ವಶನ್ ಹೋಗ್ಬಿಡಿ. ಓಕೆ, ಏನಿದೆ? ಔಟ್ ಆಫ್ ದ ಗಿವನ್ ಆಲ್ಟರ್ನೇಟಿವ್ಸ್ ಚೂಸ್ ದ ಒನ್ ವಿಚ್ ಇಸ್ ಮೋಸ್ಟ್ ಸಿಮಿಲರ್ ದ ಮೀನಿಂಗ್. ಅಂದ್ರೆ ಸಿನಾನಿಮ್. ಸ್ಟಾರ್ಟ್ಗೆ ಸಿನಾನಿಮ್ ಏನು? ಸರ್ಸೀಸ್, ಹಾಲ್ಟ್, ಪಾಸ್, ಕನ್ಕ್ಲೂಡ್, ಬಿಗಿನ್. ಬಿಗಿನ್ನೇ ಸ್ಟಾರ್ಟ್ ಅಂದ್ರೆ. ಸ್ಟಾರ್ಟ್ ಅಂದ್ರೆ ಏನಪ್ಪಾ? ಬಿಗಿನ್. ಇದೇ ಆನ್ಸರ್ ಆಗುತ್ತೆ. ಉಳಿದಿರವು ನಿಮಗೆ ಇದರಲ್ಲಿ ಏನು ಗೊತ್ತಿರಬೇಕು? ಕನ್ಕ್ಲೂಡ್ ಅಂದ್ರೆ ಕ್ಲೋಸ್ ಅಂತ ಅರ್ಥ. ಓಕೆ, ಐ ಆಮ್ ಕನ್ಕ್ಲೂಡಿಂಗ್ ಮೈ ಕ್ಲಾಸ್ ನೌ ಅಂದ್ರೆ ಏನು? ಐ ಆಮ್ ಸ್ಟಾಪಿಂಗ್ ಮೈ ಕ್ಲಾಸ್ ಅಂತ. ಕನ್ಕ್ಲೂಡ್ ಅಂದ್ರೆ ಸ್ಟಾಪ್ ಮಾಡೋದು. ಪಾಸ್, ಪಾಸ್ ಮಾಡಂದ್ರೆ ಟೆಂಪರರಿ ಆಗಿ ನಿಂದಿರಿಸೋದು, ಮತ್ತೆ ರೆಸ್ಯೂಮ್ ಮಾಡ್ತೀವಿ. ಈಗ ಯಾವ್ದಾದ್ರು ವಿಡಿಯೋ ನೋಡ್ತಾ ಇರ್ತೀವ, ಅದನ್ನ ಪಾಸ್ ಮಾಡ್ಬೋದು ಮತ್ತೆ ರೆಸ್ಯೂಮ್ ಮಾಡ್ಬೋದು. ಪಾಸ್ ಅಂದ್ರೆ ಟೆಂಪರರಿ ಆಗಿ ಸ್ಟಾಪ್ ಮಾಡೋದು, ರೆಸ್ಯೂಮ್ ಅಂದ್ರೆ ಮತ್ತೆ ಮಧ್ಯದಲ್ಲಿ ಸ್ಟಾರ್ಟ್ ಮಾಡೋದು. ಓಕೆ, ಸೊ ಅದೇ ತರ ಹಾಲ್ಟ್ ಅಂದ್ರೆ ಕೂಡ ನಿಂದಿರಿಸೋದು. ಹಾಲ್ಟ್ ಅಂದ್ರೆ ನಿಂದಿರಿಸೋದು. ಸರ್ಸೀಸ್, ಸರ್ಸೀಸ್ ಅಂದ್ರೆ ಕೂಡ ಸ್ಟಾಪ್ ಮಾಡೋದು. ಬರ್ಕೊಳ್ಳಿ ಇದನ್ನ. ಸರ್ಸೀಸ್ ಅಂದ್ರೆ ಬರ್ಕೊಳ್ಳಿ, ಸರ್ಸೀಸ್ ಅಂದ್ರೆ ಸ್ಟಾಪ್ ಮಾಡೋದು. ಓಕೆನಾ ಸರ್? ಈಗ ನೋಡಿ, ಯಾರ್ಯಾರು ನೋಡ್ತಾ ಇದ್ದೀರಿ, ನಿಮ್ ವರ್ಡ್ ವೊಕ್ಯಾಬ್ಯುಲರಿನ ಬಿಲ್ಡ್ ಮಾಡೋದು ಕಲೀರಿ. ಏನೇನು ವರ್ಡ್ಸ್ ಕೊಡ್ತೀನಲ್ಲ ನಾನು ಇವಾಗ ಇಲ್ಲಿ, ಸರ್ಸೀಸ್ ಅನ್ನೋದು, ಇಂಥ ವರ್ಡ್ಸ್ ನ ಬರ್ಕೊಂಡು ಅದ್ರ ಅಡ್ಜೆಕ್ಟಿವ್ ಫಾರ್ಮ್ ಏನು, ನೌನ್ ಫಾರ್ಮ್ ಏನು, ಅಡ್ವರ್ಬ್ ಫಾರ್ಮ್ ಏನು, ವರ್ಬ್ ಫಾರ್ಮ್ಗಳು ಯಾವ್ಯಾವ ಇದಾವೆ, ಒಂದು ವರ್ಡ್ ಓದಿದ್ರೆ ಹಿಂಗೆಲ್ಲ ಓದ್ಬೇಕ್ರಿ. ಅವೆಲ್ಲಾ ಫಾರ್ಮ್ಗಳು ತಿಳ್ಕೊಂಡು ಅದ್ರ ಮೇಲೆ ಒಂದು ಸೆಂಟೆನ್ಸ್ ಆದ್ರೂ ಬರಿಬೇಕು ಸರ್. ಅವಾಗೇ ನಿಮಗೆ ಆ ಪದದ ಅರ್ಥ ನೆನಪಿರುತ್ತೆ, ಇಲ್ಲ ಅಂದ್ರೆ ಇರಲ್ಲ. ಓಕೆನಾ? ನೆಕ್ಸ್ಟ್ ಕ್ವಶನ್, ಆರನೇದು ಏನಿದೆ? ವಿಚ್ ಇಸ್ ಅಪೋಸಿಟ್ ಟು ದ ಮೀನಿಂಗ್. ಅಪೋಸಿಟ್ ಅಂತ ಹೇಳ್ತಿದ್ದಾನೆ ಸರ್. ಶೀಲ್ಡ್ ಅಂದ್ರೆ ಏನು? ಶೀಲ್ಡ್ ಅಂದ್ರೆ ಯಾವ್ದಕ್ಕಾದ್ರೂ ಅಡ್ಡ ಇಡೋದು ಶೀಲ್ಡಿಂಗ್ ಅಂದ್ರೆ ಕಾಪಾಡುವುದು. ಶೀಲ್ಡಿಂಗ್ ಅಂದ್ರೆ ಏನು? ಕಾಪಾಡುವುದು. ಓಕೆನಾ? ಸೊ ಅದಕ್ಕೆ ಅಪೋಸಿಟ್ ಪ್ರೊಟೆಕ್ಟ್. ಮುಗಿದೋಯ್ತಾ? ಇಲ್ಲ, ಪ್ರೊಟೆಕ್ಟ್ ಅಂದ್ರೂ ಅಷ್ಟೇ, ಕಾಪಾಡುವುದೇ, ಅದು ಸಿನಾನಿಮ್ ಆಯ್ತು. ಅಬ್ಫಸ್ಕೇಟ್ ಅಂತ ಇದೆ. ಅಬ್ಫಸ್ಕೇಟ್ ಅಂದ್ರೇನೆ ಆನ್ಸರ್ ಆಗುತ್ತೆ ನಮಗೆ. ಹೇಳ್ತೀನಿ ನಾನು ನಿಮಗೆ. ಡಿಫೆಂಡ್ ಅಂದ್ರೂ ಒಂದೇ, ಸ್ಕ್ರೀನ್ ಅಂದ್ರೂ ಒಂದೇ. ಈಗ ಸ್ಕ್ರೀನ್ ಅಂದ್ರೆ ಏನಪ್ಪ? ಈಗ ನನ್ನ ಹತ್ರ ಎಲೆಕ್ಟ್ರಾನಿಕ್ಸ್ ಐಟಮ್ ಇದಾವೆ, ಅದ್ರ ಮೇಲೆ ಒಂದು ಸ್ಕ್ರೀನ್ ಹಾಕ್ತೀನಿ. ಯಾಕೆ? ಅದನ್ನ ಧೂಳಿಂದ ಅದರಿಂದ ಕಾಪಾಡೋದಕ್ಕೆ. ಹೌದಾ? ಸೊ ಸ್ಕ್ರೀನ್ ಅನ್ನೋದು ಕೂಡ ಕಾಪಾಡೋದಕ್ಕಾಗಿ ಆಗುತ್ತೆ. ಇಂಪೆರಿಲ್ ಬರ್ಕೊಳ್ಳಿ. ಪೆರಿಲ್ ಅಂದ್ರೆ ಡೇಂಜರ್. ಪೆರಿಲ್ ಅಂದ್ರೆ ಡೇಂಜರ್. ಓಕೆನಾ? ಇಲ್ಲಿ ಸಫಿಕ್ಸ್ ಇಮ್ ಯೂಸ್ ಮಾಡಿದಾನೆ, ನೆಗೆಟಿವ್ ಸಫಿಕ್ಸ್ ಅಂದ್ರೆ ಪೆರಿಲ್ಗೆ ಅಪೋಸಿಟ್. ಪೆರಿಲ್ ಅಂದ್ರೆ ಡೇಂಜರ್, ಇಂಪೆರಿಲ್ ಅಂದ್ರೆ ಔಟ್ ಆಫ್ ಡೇಂಜರ್ ಅಂತ ಅರ್ಥ. ಓಕೆನಾ? ಸೊ ಇದನ್ನೊಂದು ಬರ್ಕೊಳ್ಳಿ ವರ್ಡ್ ನ. ಅಬ್ಫಸ್ಕೇಟ್. ಅಬ್ಫಸ್ಕೇಟ್ ಅಂದ್ರೆ ಬಿಟ್ಟು ಬಿಡೋದು. ಅಬ್ಫಸ್ಕೇಟ್ ಅಂದ್ರೆ ಏನು? ಬಿಟ್ಟು ಬಿಡೋದು ಯಾವ್ದನ್ನಾದ್ರೂ. ಅಂದ್ರೆ ಅದಕ್ಕೆ ಯಾವುದೇ ಪ್ರೊಟೆಕ್ಷನ್ ಇಲ್ಲ, ಏನೂ ಇಲ್ಲ. ಸೊ ಅಪೋಸಿಟ್ ವರ್ಡ್ ಶೀಲ್ಡ್ ಪ್ರೊಟೆಕ್ಷನ್ ಆಯ್ತು. ಅದಕ್ಕೆ ಅಪೋಸಿಟ್ ವರ್ಡ್ ಏನಾಗುತ್ತೆ? ಕರೆಕ್ಟ್ ಆಗ್ಬೇಕಲ್ಲ, ಅಬ್ಫಸ್ಕೇಟ್ ಆಗ್ಬೇಕಲ್ಲ. ಇಂಪೆರಿಲ್. ಒಂದು ನಿಮಿಷ, ನಾನೇನಾದ್ರೂ ತಪ್ಪು ಮಾಡ್ಕೊಂಡ, ಚೆಕ್ ಮಾಡೋಣ. ಇಂಪೆರಿಲ್ ಅಂದ್ರೆ ಏನು? ವಿತ್ ಡ್ರಾಯಿಂಗ್ ಫ್ರಮ್ ದ ಮೆಡಿಕಲ್ ಟೀಮ್ ವುಡ್ ಇಂಪೆರಿಲ್. ಪೆರಿಲ್ ಅಂದ್ರೆ ಡೇಂಜರ್. ಓ ಸಾರಿ ಸರ್, ನಾನೇ ತಪ್ಪು ಮಾಡಿದೆ. ಇಂಪೆರಿಲ್ ಅಂದ್ರೆ ಡೇಂಜರ್ ಅಲ್ಲಿ ಹಾಕುವುದು. ಇಲ್ಲಿ ಇಮ್ ಅನ್ನೋದು ನೆಗೆಟಿವ್ ಸಫಿಕ್ಸ್ ಆಗಿಲ್ಲ. ಓಕೆ, ಇಂಪೆರಿಲ್ ಅಂದ್ರೆ ಡೇಂಜರ್ ಅಲ್ಲಿ ಹಾಕುವುದು. ಕ್ಷಮಿಸಿ, ನಂದೇ ತಪ್ಪಾಯ್ತು. ವಿತ್ ಡ್ರಾಯಿಂಗ್ ದ ಮೆಡಿಕಲ್ ಟ್ರೀಟ್ಮೆಂಟ್ ವುಡ್ ಇಂಪೆರಿಲ್ ದ ಎಫರ್ಟ್. ಓಕೆನಾ? ಸೊ ಮೀನಿಂಗ್ಸ್ ನೋಡೋಣ ಒಂದೊಂದು. ಅಬ್ಫಸ್ಕೇಟ್ ಅಂದ್ರೆ ಮೇಕ್ ಅಬ್ಸ್ಕ್ಯೂರ್, ಅನ್ಕ್ಲಿಯರ್ ಅಂಡ್ ಅಬ್ಫಸ್ಕೇಟ್ ಅಂದ್ರೆ ಆಕ್ಚುಲಿ ಬಿಟ್ಟು ಬಿಡೋದೆ. ಕರೆಕ್ಟ್ ಇದೆ ಅದು. ಸೊ ಮೇಕ್ ಅಬ್ಸ್ಕ್ಯೂರ್, ಅನ್ಕ್ಲಿಯರ್, ಅನ್ಇಂಟೆಲಿಜಿಬಲ್ ಅಂದ್ರೆ ಲೈಕ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೆ, ಅದನ್ನ ಕಂಪ್ಲೀಟ್ ಆಗಿ ಬಿಟ್ಟು ಹಾಕೋದನ್ನ ಅಬ್ಫಸ್ಕೇಟ್ ಆಗುತ್ತೆ. ಬಟ್ ಇಂಪೆರಿಲ್ ಅಂದ್ರೆ ಡೇಂಜರ್. ಎಲ್ಲಿದೆ ವರ್ಡ್ ನೋಡೋಣ. ಇಂಪೆರಿಲ್ ಕ್ಯಾನ್ ಫಂಕ್ಷನ್ ಆಸ್ ದ ಅಪೋಸಿಟ್ ಆಫ್ ದ ವರ್ಡ್ ಶೀಲ್ಡ್ ಅಂತ ಹೇಳ್ತಿದ್ದಾನೆ. ಎಕ್ಸಾಕ್ಟ್ ಮೀನಿಂಗ್ ಕೊಟ್ಟಿಲ್ಲ. ಓಕೆ, ನೀವು ಇಷ್ಟು ನೆನ್ಪಿಟ್ಕೊಳ್ಳಿ. ಪೆರಿಲ್ ಅಂದ್ರೆ ಡೇಂಜರ್. ಪೆರಿಲ್ ಅಂದ್ರೆ ಡೇಂಜರ್. ಇಂಪೆರಿಲ್ ಅಂದ್ರೆ ಯಾವುದನ್ನಾದ್ರೂ ಡೇಂಜರ್ ಅಲ್ಲಿ ಹಾಕುವುದನ್ನ ನಾವು ಇಂಪೆರಿಲ್ ಅಂತೀವಿ. ಓಕೆನಾ? ನಾನೇ ಮಿಸ್ಟೇಕ್ ಮಾಡ್ದೆ ಇಲ್ಲಿ. ಇಟ್ಸ್ ಓಕೆ. ಓಕೆ, ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ ಏನಿದೆ? ಹಿ ಮೇಕ್ಸ್ ಪಿಕಲ್ ಔಟ್ ಆಫ್ ಟರ್ಮರಿಕ್. ಇದನ್ನ ಆಲ್ರೆಡಿ ನೋಡಿದ್ವಿ. ಔಟ್ ಆಫ್ ಬರಬೇಕು ಅಂತ ಅವಾಗ್ಲೇ ಪ್ಯಾಸೇಜ್ ಅಲ್ಲೇ ಹೇಳ್ಬಿಟ್ಟಿದ್ದೆ ನಾನು. ಹೌದಾ? ಯಾಕಂದ್ರೆ ಇಲ್ಲೇ ಕೊಟ್ಬಿಟ್ನಲ್ಲ, ಪಿಕಲ್ ಔಟ್ ಆಫ್ ಟರ್ಮರಿಕ್, ಪೌಡರ್ ಔಟ್ ಆಫ್ ಆಮ್ಲ, ಸತ್ತು ಗ್ರಾಮ್ ಫ್ಲೋರ್, ಅದಕ್ಕೂ ಏನ್ ಬರಬೇಕು? ಔಟ್ ಆಫ್ ಬರಬೇಕು. ಹೌದಾ? ನೆಕ್ಸ್ಟ್ ಎಂಟನೇದು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಪ್ರಾಬ್ಲಮ್ ಪ್ಲೇಗಿಂಗ್ ದ ಅಗ್ರೇರಿಯನ್ ಸಿನಾರಿಯೋ ಆಫ್ ಬುಂದೇಲ್ಖಂಡ್. ಇವಾಗ ಬುಂದೇಲ್ಖಂಡ್ ಅಲ್ಲಿ ಯಾವ್ಯಾವ ಪ್ರಾಬ್ಲಮ್ಸ್ ಇದ್ವು ಅಂತ ಸ್ಟಾರ್ಟಿಂಗ್ ನೋಡಿದ್ವಾ? ಕೊಟ್ಟಿರೋ ಆಪ್ಷನ್ ಅಲ್ಲಿ ಯಾವ್ದು ಆ ಪ್ರಾಬ್ಲಮ್ ಅಲ್ಲ ಅಂತ ಕೇಳ್ತಿದ್ದಾನೆ. ಬಿಲೋ ಆವರೇಜ್ ರೈನ್ ಫಾಲ್ ಅಂಡ್ ಡ್ರಾಟ್ಸ್, ಅದಂತರೂ ಇದೆ. ಫಾರ್ಮರ್ ಸೂಸೈಡ್, ಅದು ಇದೆ. ಲೋ ವಾಟರ್ ಅವೈಲಬಿಲಿಟಿ, ಆ ಪ್ರಾಬ್ಲಮ್ ಇದೆ.
ಲ್ಯಾಕ್ ಆಫ್ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಎಲ್ಲಿ ಮಾತಾಡಿದನ್ರಿ? ಗೂಡ್ಸ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಬಗ್ಗೆ ಎಲ್ಲಿ ಮಾತಾಡಿಲ್ಲ. ಇದೇ ನಮ್ಮ ಆನ್ಸರ್ ಇರಬೇಕು. ಹೌದಾ? ಮುಗಿದೋಯ್ತು. ನೆಕ್ಸ್ಟ್ ಒಂದು ಲಾಸ್ಟ್ ಕ್ವಶನ್ ಪ್ಯಾಸೇಜ್ ಅಲ್ಲಿ. ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಇನ್ಫರ್ಡ್ ಫ್ರಮ್ ದ ಪ್ಯಾಸೇಜ್? ಇನ್ಫರ್ಡ್ ಫ್ರಮ್ ದ ಪ್ಯಾಸೇಜ್ ಅಂದ್ರೆ ಅರ್ಥ ಏನು? ನಮಗೆ ಪ್ಯಾಸೇಜ್ ನಿಂದ ಏನ್ ಅರ್ಥ ಆಗುತ್ತೆ? ಓಕೆನಾ? ಇಟ್ ಈಸ್ ಪಾಸಿಬಲ್ ಟು ಅರ್ನ್ ಮೋರ್ through periodic proportionate farming than following the traditional method. Making farmers produce food for themselves first before selling the produce in the market will reduce the possibility of their putting harmful pesticides and fertilizers on the. Periodic proportionate farming can solve the problem of water availability in India completely. Idantru chance illa. Mr. Singh's approach towards farming is similar to that of Prime Minister Narendra Modi and none of this. ಯಾವುದನ್ನ ಇನ್ಫರೆನ್ಸ್ ಏನಿದೆ ಅಂತ ಕೇಳ್ತಿದ್ದಾನೆ. ಏನ್ ಅರ್ಥ ಮಾಡ್ಕೋಬಹುದು? ಇಟ್ ಈಸ್ ಪಾಸಿಬಲ್ ಟು ಅರ್ನ್ ಮೋರ್ ಥ್ರೂ ಪಿರಿಯಾಡಿಕ್ ಪ್ರಪೋರ್ಷನೇಟ್ ಫಾರ್ಮಿಂಗ್ ದೆನ್ ದ ಫಾಲೋಯಿಂಗ್ ಟ್ರೆಡಿಷನಲ್ ಮೆಥಡ್. ಸರ್ ನಮಗೆ ಅದಕ್ಕೆ ನನ್ನ ಪ್ರಕಾರ ಇದು ಅನಿಸ್ತಾ ಇದೆ ನನಗೆ. ಚೆಕ್ ಮಾಡೋಣ. ಮೇಕಿಂಗ್ ಫಾರ್ಮರ್ಸ್ ಪ್ರೊಡ್ಯೂಸ್ ಫುಡ್ ಫಾರ್ ದೆಮ್ಸೆಲ್ಸ್ ಫಸ್ಟ್ ಅಂಡ್ ಬಿಫೋರ್ ಸೆಲ್ಲಿಂಗ್ ದ produce in the market will reduce the possibility. I'm sorry, correct question ಓದಬೇಕು ಅನ್ನೋದು. ವಿಚ್ ಕೆನಾಟ್ ಬಿ ಇನ್ಫರ್ಡ್ ಅಂತ ಹೇಳಿದಾನೆ. ಇದು ಕೂಡ ಇನ್ಫರೆನ್ಸ್ ಆಗುತ್ತೆ. ಇದನ್ನು ಇದು ಪ್ಯಾಸೇಜ್ ಇಂದ ಇದನ್ನು ಅರ್ಥ ಮಾಡ್ಕೊಂತೀವಿ, ಇದು ಕೂಡ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂತೀವಿ. ಇದೆ ಯಾವ್ದೆಲ್ಲಿದೆ ಅದು? ಇದು ಕೂಡ ಕರೆಕ್ಟ್ ಇದೆ. ಇದೆ ಪಿರಿಯಾಡಿಕ್ ಪ್ರಪೋರ್ಷನಲ್ ಫಾರ್ಮಿಂಗ್ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ ಆಫ್ ವಾಟರ್ ಅವೈಲಬಿಲಿಟಿ ಇನ್ ಇಂಡಿಯಾ ಕಂಪ್ಲೀಟ್ಲಿ. ಅದ್ರ ಬಗ್ಗೆ ನಾವು ಎಲ್ಲಿ ಮಾತಾಡಿದ್ವಿ? ಎಲ್ಲಿ ಮಾತಾಡಿಲ್ಲ. ಇದೇ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ನಾಟ್ ಬಿ ಇನ್ಫರ್ಡ್ ಅಂತ ಕೇಳ್ತಿದ್ದಾನಲ್ಲ, ಅದನ್ನ ನಾನು ಕರೆಕ್ಟ್ ಆಗಿ ಓದ್ಲಿಲ್ಲ. ಹೌದಾ? ಮಂತೇಶ್ ನಮಸ್ಕಾರ. ನೆಕ್ಸ್ಟ್ 10ನೇ ಪ್ರಶ್ನೆ ಏನಿದೆ ಅಪ್ಪ? ಎರರ್ ಕರೆಕ್ಷನ್. ನೋಡೋಣ ಏನಿದೆ ಎರರ್ ಕರೆಕ್ಷನ್ ಅಲ್ಲಿ. ಮೊದಲನೇದು, ದ ಲಾ ಫರ್ದರ್ ಪ್ರೊವೈಡ್. ಇಲ್ಲೇ ಆನ್ಸರ್ ಹಾಕ್ಬಿಡ್ಬೋದು ಡೈರೆಕ್ಟ್ ಆಗಿ ಏ ಅಂತ. ಯಾಕೆ? ದ ಲಾ ಅನ್ನೋದು ಸಿಂಗ್ಯುಲರ್ ಇದೆ. ಫರ್ದರ್ ಅನ್ನೋದು ಏನಾಯ್ತು? ಅಡ್ವರ್ಬ್ ಆಯ್ತು. ಪ್ರೊವೈಡ್ ಅನ್ನೋದು ಪ್ರೊವೈಡ್ಸ್ ಬರಬೇಕು. ಇದು ಸಿಂಗ್ಯುಲರ್ ಇದ್ರೆ ವರ್ಬ್ ಕೂಡ ಸಿಂಗ್ಯುಲರ್ ಇರ್ಬೇಕಾ? ಪ್ರೊವೈಡ್ ಅನ್ನೋದು ಪ್ಲೂರಲ್ ವರ್ಬ್ ಆಗುತ್ತೆ. ವರ್ಬ್ ಸಿಂಗ್ಯುಲರ್ ಫಾರ್ಮ್ ಏನಾಗುತ್ತೆ? ಪ್ರೊವೈಡ್ಸ್ ಆಗುತ್ತೆ. ಸೊ ಅದಕ್ಕೆ ಆನ್ಸರ್ ಏನಾಯ್ತು? ಆಪ್ಷನ್ ಎ. ಮುಂದೆ ಓದೋದೇ ಬೇಕಾಗಿಲ್ಲ, ಅಷ್ಟು ಸಿಗ್ಬಿಡ್ತು ಅಂದ್ರೆ ಮುಗಿದೋಯ್ತು. ಡೈರೆಕ್ಟ್ ಆಗಿ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬಿಡ್ಬೇಕು. 11ನೇ ಪ್ರಶ್ನೆ. ಟು ಮ್ಯಾಕ್ಸಿಮೈಸ್ ದ ಸ್ಕಾಲರ್ಶಿಪ್ ಅಪರ್ಚುನಿಟೀಸ್ we should focus on our educations. ಹೋಯ್ತಲ್ಲ ಅಲ್ಲೇ ಆನ್ಸರ್ ಆಪ್ಷನ್ ಸಿ. ಯಾಕೆ? ಎಜುಕೇಶನ್ ಅನ್ನೋದು ಅನ್ಕೌಂಟಬಲ್ ನೌನ್. ಎಜುಕೇಶನ್ ಅನ್ನೋದೇನು? ಅನ್ಕೌಂಟಬಲ್ ನೌನ್. ಸೊ ಅನ್ಕೌಂಟಬಲ್ ನೌನ್ ಇದ್ದಾಗ ಅದಕ್ಕೆ ಎಸ್ ಆಡ್ ಮಾಡಿ ಪ್ಲೂರಲ್ ಫಾರ್ಮ್ ಅಲ್ಲಿ ಬರೆಯುವುದಕ್ಕೆ ಬರಲ್ಲ ಸರ್. ಅದಕ್ಕೆ ಇದೇ ನಮ್ಮ ಎರರ್ ಆಯ್ತು. ಎರರ್ ಕರೆಕ್ಷನ್. ನೆಕ್ಸ್ಟ್ 12ನೇದು. 3 men were arrested for alleged ಡೈರೆಕ್ಟ್ ಆಗಿ ಆನ್ಸರ್ ಹಾಕ್ಬಿಡ್ತೀನಿ ಎ ಅಂತ. ಯಾಕೆ? ಇಲ್ಲಿ ನೋಡಿ, ಇಂಪರ್ಸನೇಟಿಂಗ್ ಅಂದ್ರೆ ಇದು ಏನಾಯ್ತು? ವರ್ಬ್ ಆಯ್ತು. ಇಂಪರ್ಸನೇಟಿಂಗ್ ವರ್ಬ್ ಆದ್ರೆ ಸಾಲ್ವ್ ಮಾಡ್ಬೇಕಂತಿದ್ದೀನಪ್ಪ, ಅದಕ್ಕೆ ನಿಮಗೆ ಟೈಮ್ ಕೊಡ್ತಾ ಇಲ್ಲ. ಓಕೆ, ಒಳ್ಳೇದು ಮಂತೇಶ, ಕಂಗ್ರ್ಯಾಚುಲೇಷನ್ಸ್. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ದ ರಿಸಲ್ಟ್. ಗುಡ್ ಈವ್ನಿಂಗ್ ಸಂದೀಪ್ ಸರ್. ನಿಮ್ಗೆ ಇಲ್ಲಿ ಯಾಕೆ ಟೈಮ್ ಕೊಡ್ತಾ ಇಲ್ಲ ಈ ಪೇಪರ್ನ ಅಂತ ಹೇಳಿದ್ರೆ, ನಾನು ಫುಲ್ ಪೇಪರ್ ಸಾಲ್ವ್ ಮಾಡಬೇಕು ಅಂತಿದ್ದೀನಿ ಇವತ್ತು, ಅದಕ್ಕೆ ಒಂದು ಸ್ವಲ್ಪ ಬೇಗ ಬೇಗ ಮಾಡ್ತಾ ಇದ್ದೀನಿ. ಓಕೆನಾ? ಮತ್ತೆ ನಾಳೆ ಪೇಪರಿಂದ ಮತ್ತೆ ಫುಲ್ ಟೈಮ್ ಕೊಡ್ತೀನಿ ರೀ. ಓಕೆ, ಇಲ್ಲಿ ನೋಡಿ ಏನಿದೆ ಇಲ್ಲಿ. ಇಂಪರ್ಸನೇಟಿಂಗ್ ಸಿವಿಕ್ ಬಾಡಿ. ಇಂಪರ್ಸನೇಟಿಂಗ್ ಅನ್ನೋದು ವರ್ಬ್. ವರ್ಬ್ಗಂತ ಮುಂಚೆ ಬಂದಿರೋದು ಏನಾಗಬೇಕು? ಅಡ್ವರ್ಬ್ ಆಗಬೇಕು. ಅಡ್ವರ್ಬ್ ಆಗಬೇಕು ಅಂದ್ರೆ ಇಲ್ಲಿ ಅಲೆಜೆಡ್ ಬರಬಾರ್ದು. ಏನ್ ಬರಬೇಕು? ಅಲೆಜೆಡ್ಲಿ ಎಲ್ ವೈ ಆಗಬೇಕು. ಅಡ್ವರ್ಬ್ ಅನ್ನೋದು ಎಲ್ ವೈ ಫಾರ್ಮ್ ಅಲ್ಲಿ ಇರುತ್ತೆ. ಹೌದಾ? ಸೊ ಅದಕ್ಕೆ ಇಲ್ಲಿ ಎ ಎರರ್ ಆಯ್ತು, ಅಲೆಜೆಡ್. ಓಕೆನಾ? ನೆಕ್ಸ್ಟ್ 13ನೇದು. ಎ ಪೇರ್ ಆಫ್ ಸಪೋರ್ಟಿವ್ ಶೂಸ್ ಆರ್ ಇಂಪಾರ್ಟೆಂಟ್. ಮುಗಿತು ಆನ್ಸರ್ ಬಿ. ಯಾಕೆ? ಆರ್ ಬರಬಾರ್ದು, ಶೂಸ್ ಅಲ್ಲ ಅಲ್ಲಿ. ನಾನು ಹೇಳ್ದೆ ಮಧ್ಯದಲ್ಲಿ ಮಾತಾಡ್ಸ್ಬೇಡ್ರಿ ನನಗೆ ಅಂತೇಳಿ. ಅರ್ಥ ಆಯ್ತಾ? ಗಿಳಿಗೆ ಹೇಳ್ದಂಗಿದೆ, ಅದಕ್ಕೆ ಹೊರಗದು ಹೋಗ್ತೀನಿ ನಾನು. ಯೂಟ್ಯೂಬ್ ಕ್ಲಾಸ್ ಮಾಡುವಾಗ ನನ್ನನ್ನು ಮಧ್ಯದಲ್ಲಿ ಮಾತಾಡ್ಸ್ಬೇಡ್ರು. ಏನಿದೆ ಇಲ್ಲಿ? ಎ ಪೇರ್ ಆಫ್ ಸಪೋರ್ಟಿವ್ ಶೂಸ್.
ಇಲ್ಲಿ ಯಾರಾದ್ರೂ ಹೇಳ್ತೀರಾ ಇಲ್ಲಿ ನನಗೆ ನೌನ್ ಯಾವುದು ಅಥವಾ ಸಬ್ಜೆಕ್ಟ್ ಯಾವುದು ಆಕಾಶ್, ವೆರಿ ಗುಡ್. ಇದು ಪೇರ್ ಅನ್ನೋದು ನನ್ನ ಸಬ್ಜೆಕ್ಟ್ ಆಯ್ತು, ಹೌದಾ? ಇದ್ರ ವರ್ಬ್ ನೆಕ್ಸ್ಟ್ ಪೇರ್ ಅನ್ನೋದೇನು ಸಿಂಗುಲರ್. ನೀವು ಶೂಸ್ ನ ನೋಡಬಾರ್ದು ಇಲ್ಲಿ, ಎ ಪೇರ್ ಆಫ್ ಸಪೋರ್ಟಿವ್ ಶೂಸ್ ಅಂತ ಹೇಳ್ತಿದ್ದಾನೆ, ಓಕೆನಾ? ಪೇರ್ ಅನ್ನೋದು ನನ್ನ ಸಬ್ಜೆಕ್ಟ್. ಸೊ ಅಲ್ಲಿ ಅದ್ರ ವರ್ಬ್ ಇಲ್ಲಿ ಏನಿಗೆ ಬರ್ಬೇಕು, ಈಸ್ ಬರ್ಬೇಕು. ಎ ಪೇರ್ ಈಸ್ ಇಂಪಾರ್ಟೆಂಟ್ ಅನ್ಬೇಕು, ಅದು ಪೇರ್ ಆರ್ ಇಂಪಾರ್ಟೆಂಟ್ ಅನ್ಬಾರ್ದು. ಪೇರ್ಸ್ ಅಂತ ಬಂದಿದ್ರೆ ಇಲ್ಲಿ ಆರ್ ಬರ್ತಿತ್ತು, ಹೌದಾ? ನೆಕ್ಸ್ಟ್, ಸೊ ಅದಕ್ಕೆ ಏನಾಯ್ತು, ಆನ್ಸರ್ ಏನಾಯ್ತು ನನಗಲ್ಲಿ, ಆರ್ ಬರಬಾರ್ದು, ಈಸ್. ನೆಕ್ಸ್ಟ್, ದ ರಿಸಲ್ಟ್ ವಾಸ್ ಎ ಮೆಟೀರಿಯಲ್ which was a tough or tensile processing the dexterity of a fabric. ಇದೊಂದು ಬರ್ಕೊಳ್ಳಿ ಸರ್, ಡೆಕ್ಸ್ಟರಿಟಿ, ಟೆನ್ಸೈಲ್, ಇವೆರಡನ್ನ ಅರ್ಥ ನೀವೇ ಬರ್ಕೊಂಡು ತಿಳ್ಕೊಂಡು ಬರ್ಬೇಕು, ಓಕೆನಾ? ಟೆನ್ಸೈಲ್ ಮತ್ತು ಡೆಕ್ಸ್ಟರಿಟಿ ನಾನು ಎರಡನ್ನ ಇದಕ್ಕಂತ ಮುಂಚೆ ಕ್ಲಾಸಸ್ ಅಲ್ಲಿ ಹೇಳಿದ್ದೀನಿ. ಎರರ್ ಎಲ್ಲಿದೆ ಇಲ್ಲಿ? ಎರರ್ ಇದೆ ಆಕಾಶ್, ಎರರ್ ಇದೆ ಅಪ್ಪ. ಅಲ್ಲಿ ಏನಿಲ್ಲಿ ಟೆನ್ಸೈಲ್ ಇದೆ ನೋಡಿ, ಇಲ್ಲಿ ಆರ್ ಟೆನ್ಸೈಲ್ ಅಲ್ಲ, ಎಂಡ್ ಟೆನ್ಸೈಲ್ ಬರಬೇಕು. ದ ರಿಸಲ್ಟ್ ವಾಸ್ ಅ ಮೆಟೀರಿಯಲ್ ವಿಚ್ ವಾಸ್ ಅ ಟಫ್ ಅಂಡ್ ಟೆನ್ಸೈಲ್ ಅನ್ನಬೇಕು, ಟಫ್ ಆರ್ ಟೆನ್ಸೈಲ್ ಅಲ್ಲ. ಅದು ಟಫ್ ಇದೆ, ಟೆನ್ಸೈಲು ಇದೆ, ಎರಡೂ ಇದೆ. ಅದಕ್ಕೆ ಆರ್ ಬರುವಂತಿಲ್ಲ, ಎಂಡ್ ಬರಬೇಕು. ಸೊ ಯಾವುದ್ರಲ್ಲಿ ಎರರ್ ಇದೆ? ಸಿ ಎಲ್ ಎರರ್ ಇದೆ, ಟಫ್ ಅಂಡ್ ಟೆನ್ಸೈಲ್ ಅನ್ನಬೇಕು, ಟಫ್ ಆರ್ ಟೆನ್ಸೈಲ್ ಅನ್ನಬಾರ್ದು, ಓಕೆನಾ? ನೆಕ್ಸ್ಟ್ 15ನೇ ಪ್ರಶ್ನೆ, ಬಾ. Good nutrition has the potential to dash the present and future generations ಅಂತ ಹೇಳ್ತಿದ್ದಾನೆ. ಕ್ಲೋಸ್ ಟೆಸ್ಟ್. ಎಂಪವರ್, ಎನರ್ವೇಟ್, ಎಕ್ಸಾಸ್ಟ್, ಅಂಡರ್ಮೈನ್, ಬಿಹೋಲ್ಡನ್. ಆನ್ಸರ್ ಏನಾಗ್ಬೇಕ್ರಿ? ಸರಿ, ಈಗ ಗುಡ್ ನ್ಯೂಟ್ರಿಷನ್ ಇಂದ ಏನಾಗ್ತಾರೆ? ಎಂಪವರ್ ಆಗ್ತಾರ, ಎನರ್ವೇಟ್ ಆಗ್ತಾರ, ಎಕ್ಸಾಸ್ಟ್ ಆಗ್ತಾರ, ಅಂಡರ್ಮೈನ್ ಆಗ್ತಾರ, ಬಿಹೋಲ್ಡನ್ ಆಗ್ತಾರ. ಎನರ್ವೇಟ್ ಅಂದ್ರೆ ಏನು? ಪವರ್ಲೆಸ್. ಎಕ್ಸಾಸ್ಟ್ ಅಂದ್ರೆ ಏನು? ಟೈರ್ಡ್. ಓಕೆ. ಅಂಡರ್ಮೈನ್ ಅಂದ್ರೆ ಯಾರನ್ನಾದ್ರೂ ಕಡಿಮೆ ಇದನ್ ಮಾಡೋದು, ಏನೋ ಅಂಡರ್ಮೈನ್ ಅಂದ್ರೆ ಅವ್ರ ಪೊಟೆನ್ಶಿಯಲ್ ಕಡಿಮೆ ಇದೆ ಅಂತ ಇದನ್ ಮಾಡೋದನ್ನ ಅಂಡರ್ಮೈನ್ ಅಂತೀವಿ. ಬಿಹೋಲ್ಡನ್ ಅಂದ್ರೆ ಯಾರನ್ನಾದ್ರೂ ಸಾಲಗಾರನಾಗಿ ಮಾಡ್ಕೊಳ್ಳೋದನ್ನ ಬಿಹೋಲ್ಡನ್ ಅಂತೀವಿ, ಓಕೆನಾ? ಸೊ ಏನಾಗ್ಬೇಕಲ್ಲ ಆನ್ಸರ್ ನನಗೆ? ಎಂಪವರ್ ಆಗ್ಬೇಕು, ಎಂಪವರ್. ಸರಿ, ವರ್ಡ್ಸ್ ಎಲ್ಲ ಮೀನಿಂಗ್ ಬರ್ಕೋಬೇಕು. ಎನರ್ವೇಟು, ಎಕ್ಸಾಸ್ಟ್, ಅಂಡರ್ಮೈನು, ಬಿಹೋಲ್ಡನ್. ಇಲ್ಲಿ ಚೆಕ್ ಮಾಡಿ ಏನ್ ಕೊಟ್ಟಿದ್ದಾನೆ. ಎನರ್ವೇಟ್ ಅಂದ್ರೆ ಮೇಕ್ ಸಮ್ ಒನ್ ಫೀಲ್ ಡ್ರೈನ್ಡ್ ಆಫ್ ಎನರ್ಜಿ, ಅಂದ್ರೆ ಪವರ್ಲೆಸ್ ಮಾಡೋದು. ಎಕ್ಸಾಸ್ಟ್ ಅಂದ್ರೆ ಮೇಕ್ ಸಮ್ ಒನ್ ಫೀಲ್ ವೆರಿ ಟೈರ್ಡ್. ಎರಡು ಒಂದೇ ಸರ್, ಇವೆರಡು ಒಂದೇ. ಎನರ್ವೇಟ್ ಅಂದ್ರೆ ಎಕ್ಸಾಸ್ಟ್ ಅಂದ್ರೆ ಒಂದೇ. ಅಂಡರ್ಮೈನ್ ಅಂದ್ರೆ ಲೆಸನ್ ದ ಎಫೆಕ್ಟಿವ್ನೆಸ್ ಅಥವಾ ಪವರ್, ಯಾರನ್ನಾದ್ರೂ ಪವರ್ನ ಕಡಿಮೆ ಮಾಡೋದನ್ನ ಅಂಡರ್ಮೈನ್ ಅಂತೀವಿ. ಬಿಹೋಲ್ಡನ್ ಅಂದ್ರೆ ಇಂಡೆಪ್ಟೆಡ್ ಅಥವಾ ಆಬ್ಲಿಗೇಟೆಡ್. ಸೊ ಅಂದ್ರೆ ಇಂಡೆಪ್ಟೆಡ್, ಯಾರನ್ನಾದ್ರೂ ನಿಮಗೆ ಇಂಡೆಪ್ಟೆಡ್ ಮಾಡ್ಕೊಂಡ್ರೆ ಅಂದ್ರೆ ಅವ್ರು ನಿಮಗೆ ಸಾಲ ಇರುವಂಗೆ ಮಾಡುವುದನ್ನ ನಾವೇನಂತೀವಿ? ಬಿಹೋಲ್ಡನ್ ಅಂತೀವಿ, ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್, 16th. So good nutrition has potential to empower the present and future generation. India's greatest national dash is its people. India's is its people ಅಂದ್ರೆ ಏನು? ಸಮಥಿಂಗ್ ವಿತ್ ರೆಸ್ಪೆಕ್ಟ್ ಟು ಸ್ಟ್ರೆಂತ್ ಇರಬೇಕು, ನ್ಯಾಷನಲ್ ಸ್ಟ್ರೆಂತ್ ಅದೇ ತರ ಇರಬೇಕು. ಚೆಕ್ ಮಾಡೋಣ ಯಾವ್ದಾದ್ರು. ಬರ್ಡನ್, ಕೋಟ್ರಿ, ಟ್ರೆಷರ್, ಟೋಟೆಮ್, ರ್ಯಾಂಕರ್. ಟ್ರೆಷರ್ ಇದೆಯಲ್ಲ, ಸ್ಟ್ರೆಂತ್ ಬದಲು ಏನ್ ಕೊಡ್ತಿದ್ದಾನೆ ಇಲ್ಲಿ? ಟ್ರೆಷರ್ ಕೊಡ್ತಿದ್ದಾನೆ. ಇಂಡಿಯಾಸ್ ಗ್ರೇಟೆಸ್ಟ್ ನ್ಯಾಷನಲ್ ಟ್ರೆಷರ್ ಈಸ್ ಇಟ್ಸ್ ಪೀಪಲ್. ನ್ಯಾಷನಲ್ ಟ್ರೆಷರ್ ಏನ್ ನಮಗೆ? ಇಟ್ಸ್ ಪೀಪಲ್. ಉಳಿದಿರೋವೇನು? ಬರ್ಡನ್ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಲಯಬಿಲಿಟಿ ಅಂತೀವಿ ಬರ್ಡನ್. ಅಥವಾ ಬರ್ಡನ್ ಅಂದ್ರೆ ಏನು? ಹೆಂಗೆ ಹೇಳ್ಬೇಕಪ್ಪ ನನಗೆ? ಅದನ್ನ ಲಯಬಿಲಿಟಿ ಅಂತೀವಿ ಅಥವಾ ಹೊಣೆಗಾರಿಕೆ, ಹೊರೆ. ಓಕೆ, ಹೊರೆ. ಕಾಟ್ರಿ ಅಂದ್ರೆ ನನಗೂ ಗೊತ್ತಿಲ್ಲ, ಚೆಕ್ ಮಾಡೋಣ. ಟೋಟೆಮ್ ಅಂದ್ರೆ ಸೂಪರ್ ನ್ಯಾಚುರಲ್ ಬೀಯಿಂಗ್, ಅಂದ್ರೆ ಒಂದು ಆತ್ಮನ ನಾವೇನಂತೀವಿ? ಟೋಟೆಮ್ ಅಂತೀವಿ. ರ್ಯಾಂಕೋರ್ ನಿಮಗೆ ಹೆಂಗೆ ಹೇಳ್ಬೇಕಪ್ಪ? ಅದು ರುತ್ಲೆಸ್ನೆಸ್ ಸಮಥಿಂಗ್. ರುತ್ಲೆಸ್ನೆಸ್ ಇರುತ್ತೆ ರ್ಯಾಂಕೋರ್. ಚೆಕ್ ಮಾಡ್ಬೋಣ ಏನಿದೆ ನೋಡೋಣ. ಬರ್ಡನ್ ಅಂದ್ರೆ ಕೈಂಡ್ ಆಫ್ ಲೋಡ್, ಲಯಬಿಲಿಟಿ. ಓಕೆ. ಕಾಟ್ರಿ ಅಂದ್ರೆ ಸೀಕ್ರೆಟ್ ಅಂಡ್ ಎಕ್ಸ್ಕ್ಲೂಸಿವ್ ಗ್ರೂಪ್. ಎ ಸೀಕ್ರೆಟ್ ಅಂಡ್ ಎಕ್ಸ್ಕ್ಲೂಸಿವ್ ಗ್ರೂಪ್ ಕಾಟ್ರಿ ಅಂತ. ಎಕ್ಸಾಂಪಲ್ ಇಲ್ಯುಮಿನಾಟಿ. ಎಕ್ಸಾಂಪಲ್ ಬೇಕಿದ್ರೆ ಬರ್ಕೊಳ್ರಿ, ಇಲ್ಯುಮಿನಾಟಿ ಅಂತ. ಇಲ್ಯುಮಿನಾಟಿ ಅಂದ್ರೆ ಯಾರು ಅಂದ್ರೆ ನೀವು ಚೆಕ್ ಮಾಡಿ, ವೆಬ್ ಅಲ್ಲಿ, ಇಂಟರ್ನೆಟ್ ಅಲ್ಲಿ ಚೆಕ್ ಮಾಡಿ. ಇಲ್ಯುಮಿನಾಟಿ, ಹೂ ಇಸ್ ಇಲ್ಯುಮಿನಾಟಿ ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಯುಮಿನಾಟಿ ಇಸ್ ಎ ಕಾಟ್ರಿ ಅಂತ ಅನ್ಬೋದು.
ಟೋಟೆಮ್ ಅಂದ್ರೆ ಸ್ಪಿರಿಟ್ ಬೀಯಿಂಗ್ ಅಥವಾ ಸೀಕ್ರೆಟ್ ಆಬ್ಜೆಕ್ಟ್, ಸ್ಪಿರಿಟ್ ಬೀಯಿಂಗ್ ಅಥವಾ ಸಾರಿ ಗೋಸ್ಟ್ ಅಲ್ಲ, ಸ್ಪಿರಿಟ್ ಬೀಯಿಂಗ್ ಅಂಡ್ ಸೇಕ್ರೆಡ್ ಆಬ್ಜೆಕ್ಟ್ ಆಗುತ್ತೆ. ಐ ಆಮ್ ಸಾರಿ, ಅದು ಸೇಕ್ರೆಡ್ ಆಬ್ಜೆಕ್ಟ್. ನಾನೇನ್ ಅನ್ಕೊಂಡೆ ಲೈಕ್ ಟೋಟೆಮ್ ಅಂದ್ರೆ ಯೂಶುವಲಿ ವಿಚ್ ಕೆನಾಟ್ ಬಿ ಸೀನ್, ಕಣ್ಣಿಗೆ ಕಾಣಲ್ಲ ಟೋಟೆಮ್ ಅಂದ್ರೆ, ಓಕೆನಾ, ಬಟ್ ಇರುತ್ತದು. ಸೊ ಅದೇ ತರಲಿ ಸೇಕ್ರೆಡ್ ಆಬ್ಜೆಕ್ಟ್ ಆರ್ ಸಿಂಬಲ್ ದಟ್ ಸರ್ವ್ಸ್ ಆಸ್ ಎ ಎಂಬ್ಲಮ್ ಫಾರ್ ಗ್ರೂಪ್ ಆಫ್ ಪೀಪಲ್. ರ್ಯಾಂಕೋರ್ ಅಂದ್ರೆ ಬಿಟರ್ನೆಸ್ ಅಥವಾ ರಿಸೆಂಟ್ಫುಲ್ನೆಸ್, ಬಿಟರ್ನೆಸ್ ಅಥವಾ ರಿಸೆಂಟ್ಫುಲ್ನೆಸ್. ಸರಿ, ಎಲ್ಲವೂ ಬರ್ಕೋಬೇಕು. ಬರ್ಡನ್, ಕೋಟ್ರಿ, ಟೋಟೆಮ್, ರ್ಯಾಂಕೋರ್, ಇವೆಲ್ಲ ವರ್ಡ್ಸ್ ನ ಬರ್ಕೊಳ್ಳಿ. ಇವೆಲ್ಲ ವರ್ಡ್ಸ್ ನ ಬರ್ಕೊಳ್ಳಿ. ಅದ್ರ ನೌನ್ ಫಾರ್ಮು, ಅಡ್ಜೆಕ್ಟ್ ಫಾರ್ಮು, ಅಡ್ವರ್ಬ್ ಫಾರ್ಮು ಮತ್ತೆ ವರ್ಬ್ ಫಾರ್ಮ್ಸ್ ಎಲ್ಲ ಬರೆದು ಪ್ರತಿಯೊಂದು ವರ್ಡ್ ಇಂದ ಒಂದೊಂದು ಸೆಂಟೆನ್ಸ್ ರೆಡಿ ಆಗಬೇಕು ನಿಮಗೆ, ಇವೆಲ್ಲ ನೆನಪಿರಬೇಕು ಅಂದ್ರೆ, ಓಕೆನಾ. ನೆಕ್ಸ್ಟ್ 17ನೇ ಪ್ರಶ್ನೆ ಏನಿದೆ? ಸೊ ಇಂಡಿಯಾಸ್ ಗ್ರೇಟೆಸ್ಟ್ ನ್ಯಾಷನಲ್ ಟ್ರೆಜರ್ ಈಸ್ ಇಟ್ಸ್ ಪೀಪಲ್, ಎಸ್ಪೆಷಲಿ ವಿಮೆನ್ ಅಂಡ್ ಚಿಲ್ಡ್ರನ್. ಯಾಕೆ ಮೆನ್ ಅಲ್ವಾ? ಬಟ್ ಈವನ್ ಆಫ್ಟರ್ 70 years ಆಫ್ ಇಂಡಿಪೆಂಡೆನ್ಸ್, a dash of them do not get the required diet to meet their nutritional needs ಅಲ್ಲ needs. ಏನಿದೆ? a majority of them ಅಂತ ಬರುತ್ತೆ ಯೂಶುವಲಿ. a dash of them do not get the required diet ಅಂತ ಹೇಳ್ತಿದ್ದಾನೆ ಅಂದ್ರೆ a majority of them something ಅದೇ ಬರ್ಬೇಕು. ಕೊಟ್ಟಿದ್ದ ನೋಡಿ ಡೈರೆಕ್ಟ್, a majority of them, many of them, much of them, most of them ಅನ್ನೋದಕ್ಕಂತ ಕರೆಕ್ಟ್ ಯೂಸೇಜ್ ಏನಾಗುತ್ತೆ ಇಲ್ಲಿ? ಮೆಜಾರಿಟಿ ಆಗುತ್ತೆ. ಮೆಜಾರಿಟಿ ಇಸ್ ದ ಕರೆಕ್ಟ್ ಆನ್ಸರ್. ಮೆಜಾರಿಟಿ ಆಫ್ ದೆಮ್ do not get the required diet to meet their nutritional needs. A child's nutritional status is directly linked to their mother. Poor nutrition among pregnant women affects the nutritional status of the child and has a greater chance to dash the future generation. ಅಂದ್ರೆ something negative ಬರಬೇಕು. ಪೂರ್ ನ್ಯೂಟ್ರಿಷನ್ ಇಂದ ಏನಾಗುತ್ತೆ ಫ್ಯೂಚರ್ ಜನರೇಷನ್ ಗೆ ಅಂತ ಕೇಳ್ತಿದ್ದಾನೆ. ಸಮಥಿಂಗ್ ನೆಗೆಟಿವ್ ವರ್ಡ್ ಬರಬೇಕು, ಚೆಕ್ ಮಾಡೋಣ. 18ನೇದು ಎಂಪವರ್, ಅಫೆಕ್ಟ್, ಇಂಪ್ರೂವ್, ಎಂಬೋಲ್ಡನ್ ಆಯ್ತಲ್ಲ. ಅಫೆಕ್ಟ್ ಏನಾಗುತ್ತೆ? ದ ನ್ಯೂಟ್ರಿಷನ್ ಆಫ್ ದ ಚೈಲ್ಡ್ ಹ್ಯಾಸ್ ಎ ಗ್ರೇಟರ್ ಚಾನ್ಸ್ ಟು ಅಫೆಕ್ಟ್ ದ ಫ್ಯೂಚರ್ ಜನರೇಷನ್. ಓಕೆನಾ, ಅವ್ರನ್ನ ಎಫೆಕ್ಟ್ ಮಾಡುತ್ತೆ. ಕರೆಕ್ಟ್ ಇದೆ, ಅದು ಅಫೆಕ್ಟ್ ಇದೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ಇದರಲ್ಲಿ. affect the future. Undernourished children are at risk. Undernourished ಅಂದ್ರು ಒಂದೇ, malnutrition ಆಗಿರೋದು ಅಂದ್ರು ಒಂದೇ. Undernourished children are at a risk of underperforming in studies and have limited job prospects. The dash cycle, this dash cycle, ಏನ್ ಸೈಕಲ್ ಅಪ್ಪ ಇದು? ಕ್ರೂಯಲ್, ಫಿಲ್ದಿ ಸೈಕಲ್, ಕ್ರೂಯಲ್ ಸೈಕಲ್ ಆ ತರ ಬರ್ಬೇಕು. ಸಮಥಿಂಗ್ ನೆಗೆಟಿವ್ ವರ್ಡೇ ಬರ್ಬೇಕು. ರಿಸ್ಟ್ರೈನ್ಸ್ ದ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ. ರಿಸ್ಟ್ರೈನ್ಸ್ ಅಂದ್ರೆ ಏನು? ತಡೆಗಟ್ಟುವುದು. ಓಕೆನಾ, ಯಾವ ಸೈಕಲ್ ಸಮಥಿಂಗ್ ನೆಗೆಟಿವ್ ಬರಬೇಕು, ಚೆಕ್ ಮಾಡೋಣ. ಬಂತು ನೋಡಿ, ಸೀಸನಲ್, ಲೂನಾರು, ನ್ಯಾಚುರಲ್, ವಿಶಿಯಸ್, ಕಂಪ್ಲೀಟ್. ಇದರಲ್ಲಿ ಯಾವ್ದು ನೆಗೆಟಿವ್ ವರ್ಡ್ ಅಂತ ಹೇಳಿ ನೋಡೋಣ ಯಾರಾದ್ರೂ. ಇದರಲ್ಲಿ ನೆಗೆಟಿವ್ ವರ್ಡ್ ಯಾವುದು ಅಂತ ಯಾರಾದ್ರೂ ತಿಳಿಸ್ಬೇಕು. ಎನಿಬಡಿ? ವಿಶಿಯಸ್. ಓಕೆನಾ, ವಿಶಿಯಸ್ ಅಂದ್ರೆ ಪಾಯ್ಸನಸ್ ಅಥವಾ ಡೇಂಜರಸ್ ಅಂತ ಅನ್ಬೋದು. ಸೀಸನಲ್ ಅಲ್ಲ. ಲೂನಾರ್ ಅಂದ್ರೆ ಏನು? ಚಂದ್ರನಿಗೆ ಸಂಬಂಧಪಟ್ಟಿದ್ದು. ಲೂನಾರ್ ಸೈಕಲ್ ಅಂತೀವಿ, ಲೂನಾರ್ ಡೇ ಅಂತೀವಿ, ಮೂನ್ ಡೇ. ಓಕೆ, ಲೂನಾರ್ ಎಕ್ಲಿಪ್ಸ್ ಅಂತೀವಿ, ಚಂದ್ರಗ್ರಹಣ. ಲೂನಾರ್ ಅಂದ್ರೆ ಎನಿಥಿಂಗ್ ರಿಲೇಟೆಡ್ ಟು ಮೂನ್ ಅಂತ, ಚಂದ್ರ. ಓಕೆನಾ, ನ್ಯಾಚುರಲ್ ಕಂಪ್ಲೀಟ್ ಆಗಲ್ಲ. ವಿಶಿಯಸ್ ಮೀನಿಂಗ್, ವಿಶಿಯಸ್ ಎಕ್ಸಾಕ್ಟ್ ಮೀನಿಂಗ್ ಚೆಕ್ ಮಾಡೋಣ. ವಿಶಿಯಸ್ ಎಕ್ಸಾಕ್ಟ್ ಮೀನಿಂಗ್ ಏನಿದೆ? ವಿಶಿಯಸ್ ಸರ್ಕಲ್ ಮೀನಿಂಗ್ ಎಲ್ಲಿ ಕೊಟ್ಟಿದ್ದಾನೆ? ಇಲ್ಲ, ವಿಶಿಯಸ್ ಮೀನಿಂಗ್ ಬೇಕು ನನಗೆ. ಇಲ್ಲಿ ಎಕ್ಸಾಕ್ಟ್ ಮೀನಿಂಗ್ ಕೊಟ್ಟಿಲ್ಲ ರೀ, ನೀವು ಚೆಕ್ ಮಾಡ್ಕೊಳ್ಳಿ. ವಿಶಿಯಸ್ ಮೀನಿಂಗ್ ಅಂದ್ರೆ ಸಮಥಿಂಗ್ ಡೇಂಜರಸ್ ಅಥವಾ ಪಾಯ್ಸನಸ್ ಅಂತ ರೀ. ಓಕೆನಾ, ಡೇಂಜರಸ್ ಬರುತ್ತೆ ಎಕ್ಸಾಕ್ಟ್ ಆಗಿ ಅಂದ್ರೆ. ನೆಕ್ಸ್ಟ್ ಏನಿದು? should replace the word replacement. The car bought is a 10 times cheaper than, ತಪ್ಪಿದೆ. 10 times cheaper than ಅನ್ನಂಗಿಲ್ಲ.
ಸರ್ ಎಲ್ಲೆಲ್ಲಿ ಟೈಮ್ಸ್ ಅನ್ನೋದು ಬರುತ್ತಲ್ಲ, ಟೈಮ್ಸ್ ಬಂದ ಮೇಲೆ ನಿಮಗೆ ಕಂಪ್ಯಾರಿಟಿವ್ ಫಾರ್ಮ್, ಕಂಪ್ಯಾರಿಟಿವ್ ಡಿಗ್ರಿ ಯೂಸ್ ಮಾಡಂಗಿಲ್ಲ. ಅಲ್ಲಿ ಕಂಪ್ಯಾರಿಟಿವ್ ಡಿಗ್ರಿನೇ ಮಾಡ್ತೀವಿ, ಬಟ್ ಆದ್ರೆ ಅದನ್ನ ಚೀಪರ್ ದೆನ್ ಅಥವಾ ಡೇರರ್ ದೆನ್ ಅನ್ನಂಗಿಲ್ಲ, ಆಸ್ ಚೀಪ್ ಆಸ್ ಅನ್ಬೇಕು. ಎಲ್ಲೆಲ್ಲಿ ನಿಮಗೆ ಈ ತರ 10 ಟೈಮ್ಸ್ 2 ಟೈಮ್ಸ್ 5 ಟೈಮ್ಸ್ ಅನ್ನೋದು ಬರುತ್ತಲ್ಲ, ಅಲ್ಲಿ ಚೀಪರ್ ದೆನ್ನು, ಸ್ಟ್ರಾಂಗರ್ ದೆನ್ನು, ಬಿಗ್ಗರ್ ದೆನ್ನು ಬರಂಗಿಲ್ಲ. ಓಕೆನಾ? ಆಸ್ ಚೀಪ್ ಆಸ್ ಬಿಗ್ ಆಸ್ ಸ್ಟ್ರಾಂಗ್ ಆಸ್ ಬರಬೇಕು. ಓಕೆನಾ? ಚೆಕ್ ಮಾಡಿ ಯಾವ ತರ ಆಪ್ಷನ್ ಇದೆನಾ? ಇಲ್ಲಿದೆ ನೋಡಿ, ಆಸ್ ಚೀಪ್ ಆಸ್. ನೆನಪಿಡ್ಕೊಳ್ಳಿ, ಇಲ್ಲಿ ಟೈಮ್ಸ್ ಅನ್ನೋದು ಬಂತು ಅಂದ್ರೆ 10 ಟೈಮ್ಸ್ ಸ್ಟ್ರಾಂಗರ್ ದೆನ್ ಹಿಮ್, ಐ ಆಮ್ 10 ಟೈಮ್ಸ್ ಸ್ಟ್ರಾಂಗರ್ ದೆನ್ ಹಿಮ್ ಅಂದ್ರೆ ತಪ್ಪಾಗುತ್ತೆ. ಐ ಆಮ್ 10 ಟೈಮ್ಸ್ ಆಸ್ ಸ್ಟ್ರಾಂಗ್ ಆಸ್ ಹಿ ಈಸ್ ಅನ್ಬೇಕದು. ಎಲ್ಲೆಲ್ಲಿ ಟೈಮ್ಸ್ ಬರುತ್ತಲ್ಲ ಅಲ್ಲಿ ಯಾವಾಗ್ಲೂ ಆಸ್ ಬಂದ್ಬಿಟ್ಟು ಪಾಸಿಟಿವ್ ಡಿಗ್ರಿ ಯೂಸ್ ಮಾಡಿ ಮತ್ತೆ ಆಸ್ ಬಳಸಬೇಕು. ದಿಸ್ ಈಸ್ ವೆರಿ ಈಕ್ವಲ್ ಟು ಕಂಪ್ಯಾರಿಟಿವ್ ಡಿಗ್ರಿ. ಇದು ಕಂಪ್ಯಾರಿಟಿವ್ ಡಿಗ್ರಿಗೆ ಸಮಾನವಾಗೇ ಇರುತ್ತೆ ಇದು. ಓಕೆ, ನಾವು ಸೊ ಆಸ್ ಚೀಪ್ ಆಸ್ ಪಾಸಿಟಿವ್ ಡಿಗ್ರಿ ಅಲ್ಲ ಆಕಾಶ್. ಓಕೆನಾ? ಅದು ಕಂಪ್ಯಾರಿಟಿವ್ ಡಿಗ್ರಿನೇ. ಈಗ ಚೀಪರ್ ಅನ್ನೋದು ಕಂಪ್ಯಾರಿಟಿವ್ ಡಿಗ್ರಿ ಆಯ್ತಾ? ನೋಡಿ, ಚೀಪ್, ಚೀಪರ್, ಚೀಪೆಸ್ಟ್. ಚೀಪ್ ಅಂದ್ರೆ ಪಾಸಿಟಿವ್ ಡಿಗ್ರಿ, ಚೀಪರ್ ಅಂದ್ರೆ ಕಂಪ್ಯಾರಿಟಿವ್, ಚೀಪೆಸ್ಟ್ ಅಂದ್ರೆ ಸೂಪರ್ಲೇಟಿವ್ ಆಯ್ತು. ಇಲ್ಲಿ ಆಸ್ ಬಂದ್ಬಿಟ್ಟು ಎರಡು ಆಸ್ ಯೂಸ್ ಮಾಡಿ ಮಧ್ಯದಲ್ಲಿ ಪಾಸಿಟಿವ್ ಡಿಗ್ರಿ ಯೂಸ್ ಮಾಡಿದ್ರೆ ಅದು ಕಂಪ್ಯಾರಿಟಿವ್ ಡಿಗ್ರಿನೇ. ಅದೇನದು? ಕಂಪ್ಯಾರಿಟಿವ್ ಡಿಗ್ರಿನೇ. ಓಕೆನಾ? ನೆಕ್ಸ್ಟ್, as a law abiding citizen it was a difficult to put on with ಬರಂಗಿಲ್ಲಲ್ಲ, put on with the anti government group of neighbors. ಸರ್ ಪುಟ್ ಆನ್ ವಿತ್ ಅಂದ್ರೆ ಪುಟ್ ಆನ್ ಅಂದ್ರೆ ನೋಡಿ, ಪುಟ್ ಆನ್ ಅಂದ್ರೆ ಏನಾದ್ರು ಹಾಕೊಳ್ಳೋದು. ಪ್ಲೀಸ್ ಪುಟ್ ಆನ್ ದ ಶರ್ಟ್ ಅಂದ್ರೆ ಏನು? ಶರ್ಟ್ ಹಾಕೊಳ್ಳಿ ಅಂತ ಅರ್ಥ. ಪುಟ್ ಆನ್ ಅಂದ್ರೆ ಏನು? ಶರ್ಟ್ ಹಾಕೊಳ್ಳಿ ಅಂತ ಅರ್ಥ. ಏನಾಯ್ತು? ಏನಂದ್ರೆ ಅವ್ರಿಗೆ ಊರಿಗೆ ಹೊಂಟ್ರಾ? ಅಲ್ಲ, ಒಂದ್ 5 ನಿಮಿಷ ಇಲ್ಲ, ಹೋಗಿ ಸಿಗೋಣ, ಟಾಟಾ, ಬಾಯ್ ಬಾಯ್. ಮತ್ತೇನು ಫಸ್ಟ್ ಹಬ್ಬ ಪ್ರವೀಣ್ ಸರ್ ಹಂಗೆ ಹೋಗ್ಬಿಡ್ತೀರಲ್ರಿ. ಒಂದ್ ಸ್ವಲ್ಪ ಸ್ವೀಟ್ ಕೊಟ್ಟು ಹೋಗ್ಬೇಕು. ಹುಡುಗರಿಗೆ ಇದೆ ಸರ್, ಹೇಳಿದೆ, ಟ್ಯೂಸ್ಡೇ ಕ್ಲಾಸಸ್ ಇದಾವೆ. ಯಾರು ಊರಿಗೆ ಹೋಗ್ತಾರೆ ಅವರು ಊರಿಗೆ ಹೋಗ್ಬೋದು, ಬಟ್ ಕ್ಲಾಸಸ್ ಕಂಟಿನ್ಯೂ ಆಗುತ್ತೆ. ಅರ್ಥ ಆಯ್ತಾ? ಹುಡುಗರಿಗೊಂದು ಆಪ್ಷನ್ ಕೊಟ್ಟಿದ್ದೀನಿ, ಹಬ್ಬನ ಪ್ರಿಪರೇಷನ್, ಅದನ್ನ ನೀವು ಪ್ರಿಯಾರಿಟಿ ಮಾಡ್ಕೊಳ್ಳಿ. ನಮ್ಮ ಪಾಟಿಗೆ ಅದಕ್ಕೆ ಈಗ ಸಿಂಪಲ್ ನೋಡಿ ಸರ್, ಟ್ಯೂಸ್ಡೇ ಆಫ್ಲೈನ್ ಹುಡುಗರದ್ದು ಇದು. ಆಫ್ಲೈನ್ ಹುಡುಗರಿಗೆ ಲೈಕ್ ಏನು ಅಂತ ನಾನು ಸಿಂಪಲ್ ಆಗಿ ಒಂದೇ ಒಂದು ಪಾಯಿಂಟ್ ಹೇಳಿದೆ. ಈಗ ಒಂದು ಸ್ವಲ್ಪ ಜನ ಊರಿಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಇದ್ದವ್ರಿಗೋಸ್ಕರ ಇದ್ದವ್ರು ಯಾಕೆ ಇದನ್ನ ಮಾಡ್ಕೊಳ್ಳೋದು? ಪಾಪ ಅವ್ರು ಇಲ್ಲೇ ಇದ್ದಾರೆ ಅಂದ್ರೆ ಅವ್ರಿಗಾದ್ರೂ ಕ್ಲಾಸಸ್ ಮಾಡ್ಕೊಡ್ಬೇಕು ಅಷ್ಟೇ. ಓಕೆ, ಟಾಟಾ ಸರ್, ಮಿಸ್ ಯು, ಬಾಯ್. ನೆಕ್ಸ್ಟ್ ಸರ್, ಇಲ್ಲಿ ಬನ್ನಿ, ವಾಪಸ್ ಮಾಡೋಣ. ಇಟ್ ವಾಸ್ ಡಿಫಿಕಲ್ಟ್ ಟು ಪುಟ್ ಆನ್ ವಿತ್. ಸರ್ ಪುಟ್ ಆನ್ ಅಂದ್ರೆ ಏನಾದ್ರು ಹಾಕೊಳ್ಳೋದು. ಓಕೆ, ಅಂಗಿ ಹಾಕೋಬೇಕು, ಪ್ಯಾಂಟ್ ಹಾಕೋಬೇಕು ಅಂದ್ರೆ ಪುಟ್ ಆನ್ ಅಂತೀವಿ. ಓಕೆನಾ? ಪುಟ್ ಆಫ್ ವಿತ್ ಅಂದ್ರೆ ಯಾವ್ದನ್ನಾದ್ರೂ ಆರಿಸೋದು, ಸ್ಟಾಪ್ ಮಾಡೋದನ್ನ ಪುಟ್ ಆಫ್ ಅಂತೀವಿ. ಸಾರಿ, ಪುಟ್ ಆಫ್ ಅಂದ್ರೆ ಪೋಸ್ಟ್ ಪೋನ್ ಮಾಡಿದ್ರಿ, ಕ್ಷಮಿಸ್ಬಿಡಿ. ಪುಟ್ ಆಫ್ ಅಂದ್ರೆ ಪೋಸ್ಟ್ ಪೋನ್ ಮಾಡೋದು. ಸೊ ವಿ ಪುಟ್ ಆಫ್ ದ ಮೀಟಿಂಗ್ ಅಂದ್ರೆ ಏನು? ಮೀಟಿಂಗ್ ನ ಪೋಸ್ಟ್ ಪೋನ್ ಮಾಡಿದೀವಿ ಅಂತ ಅರ್ಥ. ಪುಟ್ ಔಟ್ ಅಂದ್ರೆ ಯಾವ್ದನ್ನಾದ್ರೂ ಕ್ಯಾನ್ಸಲ್ ಮಾಡೋದು. ಪುಟ್ ಔಟ್ ಅಂದ್ರೆ ಕ್ಯಾನ್ಸಲ್ ಮಾಡೋದು ಅಥವಾ ಆರಿಸೋದು. ಬೆಂಕಿ ಆರಿಸ್ತೇವಲ್ಲ, ಪುಟ್ ಔಟ್ ದ ಫೈರ್ ಅಂತೀವಿ. ಓಕೆ, ನೆಕ್ಸ್ಟ್ ಪುಟ್ ಅಪ್ ವಿತ್ ಅಂದ್ರೆ ಯಾರ ಜೊತೆ ಆದ್ರೂ ಜಗಳ ಆಡಕ್ ನಿಂದಿರೋದು. ಪುಟ್ ಅಪ್ ಅಂದ್ರೆ ಯಾರಾದ್ರೂ ಜಗಳ ಆಡಕ್ ನಿಂದ್ರು, ಯಾರನ್ನಾದ್ರೂ ತಡೆಗಟ್ಟೋದು. ಹಾಗಾದ್ರೆ ಇದೇ ಆನ್ಸರ್ ಆಗುತ್ತೆ. ಓಕೆ, ಪುಟ್ ಡೌನ್ ಅಂದ್ರೆ ಯಾವ್ದನ್ನಾದ್ರೂ, ಮತ್ತೆ ಪುಟ್ ಡೌನ್ ಅಂದ್ರೆ ಯಾವ್ದಾದ್ರು ಕೆಳಗಡೆ ಇಡೋದನ್ನ ಪುಟ್ ಡೌನ್ ಅಂತೀವಿ. ಆನ್ಸರ್ ಇದಾಗ್ಬೇಕ್ರಿ, ಪುಟ್ ಅಪ್ ವಿತ್ ಆಗ್ಬೇಕು. ಯಾಕೆ ಅಂತ ಹೇಳ್ತೀನಿ ನೋಡಿ. ಆಸ್ ಅ ಲಾ ಅಬೈಡಿಂಗ್ ಸಿಟಿಜನ್ ಇಟ್ ವಾಸ್ ಅ ಡಿಫಿಕಲ್ಟ್ ಟು ಪುಟ್ ಅಪ್ ವಿತ್ ಆಂಟಿ ಗವರ್ಮೆಂಟ್ ಗ್ರೂಪ್ ಆಫ್ ನೈಬರ್ಸ್. ಟು ಪುಟ್ ಅಪ್ ವಿತ್ ಅಂದ್ರೆ ಅವ್ರ ಜೊತೆ ಅವ್ರ ಜೊತೆ ಬಾಳುವುದು ಅಂತ. ಇಟ್ ವಾಸ್ ಡಿಫಿಕಲ್ಟ್ ಟು ಪುಟ್ ಅಪ್ ವಿತ್ ಆಂಟಿ ಗವರ್ಮೆಂಟ್. ಪುಟ್ ಅಪ್ ವಿತ್ ಅಂದ್ರೆ ಏನು? ಅವ್ರ ಜೊತೆ ಪರ್ಟಿಕ್ಯುಲರ್ ಆಗಿ ಎಕ್ಸಾಕ್ಟ್ಲಿ ಜಗಳಾಡ ಮೀನಿಂಗ್ ಅಂತಲ್ಲ, ಅವ್ರನ್ನ ಸಹಿಸಿಕೊಳ್ಳೋದು ಕಷ್ಟ ಇಲ್ಲಿ ಅಂತ ಹೇಳ್ತಿದ್ದಾನೆ. ಅವ್ರ ಜೊತೆ ಇರೋದು ಅಥವಾ ಅವ್ರ ಜೊತೆ ಬಾಳೋದು, ಅವ್ರನ್ನ ಸಹಿಸಿಕೊಳ್ಳೋದು ತುಂಬಾ ಕಷ್ಟ ಅಂತ ಹೇಳ್ತಿದ್ದಾನೆ. ಇಲ್ಲಿ ಏನ್ ಬರ್ಬೇಕು ನನಗೆ? ಪುಟ್ ಅಪ್ ವಿತ್ ಬರ್ಬೇಕು. ಇವೆಲ್ಲ ಫ್ರೇಸಲ್ ವರ್ಬ್ಸ್ ಸರ್. ಪುಟ್ ಆಫ್, ಪುಟ್ ಔಟ್, ಪುಟ್ ಅಪ್, ಓಕೆ, ಪುಟ್ ಡೌನ್, ಇವೆಲ್ಲ ಫ್ರೇಸಲ್ ವರ್ಬ್ಸ್ ಅಂತೀವಿ ನಾವು. ನೆಕ್ಸ್ಟ್ 22, ದ ಕಮಿಟಿ ವಾಸ್ ಸ್ಪ್ಲಿಟ್ ಆನ್ ವೆದರ್. ನೋಡಿ ಸರ್, ಇಲ್ಲಿ ನೋಡಿ, ದ ಕಮಿಟಿ ವಾಸ್ ಸ್ಪ್ಲಿಟ್ ಆನ್ ವೆದರ್ ಅಂತ ಹೇಳ್ತಿದ್ದಾನೆ. ಸ್ಪ್ಲಿಟ್ ಅಂದ್ರೆ ಡಿವೈಡ್ ಆಗಿದ್ದಾರೆ. ಮೊನ್ನೆ ನಿಮಗೆ ನೌನ್ಸ್ ಮಾಡುವಾಗ ಹೇಳಿದ್ದೆ, ಕಮಿಟಿ ಅನ್ನೋದು ಕಲೆಕ್ಟಿವ್ ನೌನ್ ಆಗುತ್ತೆ. ಡಿವೈಡ್ ಆದ್ರೆ ವರ್ಬ್ ಏನ್ ಬರ್ಬೇಕು? ಯಾರಾದ್ರೂ ಉತ್ತರ ಕೊಡ್ತೀರಾ? ಬೇಸಿಕ್ ಗ್ರಾಮರ್ ಕ್ಲಾಸ್ ಯಾರಾದ್ರೂ ಅಟೆಂಡ್ ಆಗಿದ್ದಾರೆ ಮೊನ್ನೆನೆ ಹೇಳ್ಕೊಟ್ಟೆ. ಕಲೆಕ್ಟಿವ್ ನೌನ್ ಅಲ್ಲಿ ಈ ತರ ಬಂದಾಗ ಏನ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದೆ. ನೋಡಿ, ಇವತ್ತು ಎಕ್ಸಾಮ್ ಅಲ್ಲಿ ಕಾಣ್ತಾ ಇದೆ ನಿಮಗೆ.
ಓಕೆ, ಏನಾಗ್ಬೇಕಿದು? ವಾಸ್ ಬರಲ್ಲ, ಈಸ್ ವಾಸ್ ಬರಲ್ಲ. ಈ ಈಸ್ ಹೆಂಗೋ ಬರುತ್ತೆ? ಈಸ್ ಬರಲ್ಲಪ್ಪ ಅದು. ಏನ್ ಬರ್ಬೇಕಲ್ಲ? ವರ್ ಬರ್ಬೇಕು. ಯಾಕಂದ್ರೆ ಕಮಿಟಿ ಸ್ಪ್ಲಿಟ್ ಆನ್ ಅಂದ್ರೆ ಡಿವೈಡ್ ಆಗಿದ್ದಾರೆ. ಕಮಿಟಿ ಅಂದ್ರೆ ಗ್ರೂಪ್ ಆಫ್ ಮೆಂಬರ್ಸ್ ಇರ್ತಾರೆ. ಓಕೆ, ಸೊ ಸ್ಪ್ಲಿಟ್ ಆನ್ ವೆದರ್ ದ ನ್ಯೂ ರೆಗ್ಯುಲೇಷನ್ ಫಾರ್ ದ ನ್ಯಾಷನಲ್ ಹೆಲ್ತ್ ಪ್ರೊಟೆಕ್ಷನ್ ಸ್ಕೀಮ್ ಶುಡ್ ಬಿ ಇಂಪ್ಲಿಮೆಂಟೆಡ್ ಆರ್ ನಾಟ್ ಅನ್ನೋದ್ರ ಬಗ್ಗೆ ಅವರು ಆ ಕಮಿಟಿಯಲ್ಲಿರೋರು ಡಿವೈಡ್ ಆಗಿದ್ದಾರೆ. ಡಿಸಿಷನ್ ಮೇಲೆ ಡಿವೈಡ್ ಆಗಿದ್ದಾರೆ ಅಂದ್ರೆ ಕಮಿಟಿ ಅನ್ನೋದು ಪ್ಲೂರಲ್ ಆಗುತ್ತೆ. ಅವರೆಲ್ಲರೂ ಸೇರಿ ಒಂದೇ ಡಿಸಿಷನ್ ತಗೊಂಡ್ರೆ ಸಿಂಗುಲರ್. ಅವ್ರು ಅದರಲ್ಲಿ ಡಿವೈಡ್ ಆಗಿದ್ದಾರೆ ಅಂದ್ರೆ ಅದು ಪ್ಲೂರಲ್ ಆಗುತ್ತೆ. ಪ್ಲೂರಲ್ ಆಗಿದ್ರೆ ವರ್ಬ್ ಪ್ಲೂರಲ್ ಬರ್ಬೇಕ್ರಿ. ವರ್ಬ್ ಪ್ಲೂರಲ್ ಬಂದ್ರೆ ಏನಾಗ್ಬೇಕು? ಇಲ್ಲಿ ವಾಸ್ ಬರಂಗಿಲ್ಲ, ವರ್ ಬರ್ಬೇಕು. ವರ್ ಸ್ಪ್ಲಿಟ್ ಆನ್, ವರ್ ಸ್ಪ್ಲಿಟ್ ಆನ್. ಮೊನ್ನೆನೆ ಹೇಳ್ಕೊಟ್ಟೆ ನಾನು ಇದನ್ನು ಬೇಸಿಕ್ ಕ್ಲಾಸ್ ಅಲ್ಲಿ. ಅದಕ್ಕೆ ಸರ್ ಬೇಸಿಕ್ಸ್ ಇಂಪಾರ್ಟೆಂಟ್ ರೀ. ಬೇಸಿಕ್ಸ್ ತುಂಬಾ ತುಂಬಾ ಇಂಪಾರ್ಟೆಂಟ್ ನಿಮಗೆ. ನೆಕ್ಸ್ಟ್, ಮೋರ್ ಎಥಿಕ್ಸ್ ಆರ್ ಟು ಬಿ ಟಾಟ್. ಆರ್ ಟು ಬಿ ಅಲ್ಲ, ಈಸ್ ಟು ಬಿ. ಯಾಕೆ ಅಂದ್ರೆ ಎಥಿಕ್ಸ್ ಅನ್ನೋದು ಅನ್ಕೌಂಟಬಲ್ ನೌನ್. ಮೊನ್ನೆ ನೋಡಿ, ಇದನ್ನು ಕೂಡ ಮೊನ್ನೆನೆ ಕಲ್ತೀವಿ ನಾವು ಇಂಗ್ಲಿಷ್ ಕ್ಲಾಸ್ ಅಲ್ಲಿ. ಕೆಲವೊಂದು ಪದಗಳು ಪ್ಲೂರಲ್ ತರ ಕಾಣ್ತವೆ, ನೌನ್ಸ್ ಕೆಲವೊಂದು. ಯಾವ್ಯಾವ? ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಎಕನಾಮಿಕ್ಸ್ ಇವೆಲ್ಲ ನೋಡಿದ್ವಿ. ಅದೇ ತರ ಎಥಿಕ್ಸ್ ಕೂಡ ಒಂದು. ಅದು ಪ್ಲೂರಲ್ ತರ ಕಾಣುತ್ತೆ, ಆದ್ರೆ ಅದು ಪ್ಲೂರಲ್ ಅಲ್ಲ. ಎಥಿಕ್ಸ್ ಅನ್ನೋದು ಪ್ಲೂರಲ್ ಅಲ್ಲ, ಸಿಂಗುಲರ್. ಅನ್ಕೌಂಟಬಲ್ ನೌನ್ ಅದು. ಅನ್ಕೌಂಟಬಲ್ ನೌನ್ಗಳೆಲ್ಲ ಸಿಂಗುಲರೇ ಇರ್ತವೆ. ಸೊ ಇದು ಸಿಂಗುಲರ್ ಆಯ್ತು ಅಂದ್ರೆ ಇಲ್ಲಿ ವರ್ಬ್ ಸಿಂಗುಲರ್ ಬರಬೇಕು, ಆರ್ ಬರಂಗಿಲ್ಲ. ಓಕೆ, ಆರ್ ಬರಂಗಿಲ್ಲ. ಈ ಬೆಳಿಗ್ಗೆನೆ ಮಾಡಿದಿನಲ್ರಿ ಬಾಪು, ಬೆಳಿಗ್ಗೆನೆ ಮಾಡಿದಿನಲ್ಲ ಇವತ್ತು SSC ಕ್ಲಾಸ್ ಇಂಗ್ಲಿಷ್. ಬೆಳಗ್ಗೆ 10 ಮಾಡಿದಿರಿ. ನೆಕ್ಸ್ಟ್, ಮೋರಲ್ ಎಥಿಕ್ಸ್ ಆರ್ ಟು ಬಿ ಟಾಟ್. ಸೊ ಆರ್ ಟು ಬಿ ಅಲ್ಲ, ಈಸ್ ಟು ಬಿ ಟಾಟ್ ಅದು. ಓಕೆ, ಈಸ್ ಇಲ್ಲ ಅಂದ್ರೆ ವಾಸ್ ಆಗುತ್ತೆ. ಇಲ್ಲ ಸಾರಿ, ಕೊಟ್ಟಿದ್ದಾನಲ್ಲ ಆಲ್ರೆಡಿ, ಸೆಲೆಕ್ಟ್ ಮಾಡಿದ್ದೀನಿ, ಕ್ಷಮಿಸ್ಬಿಡಿ. ಈಸ್ ಟು ಬಿ ಟಾಟ್, ಅದೇ ಕರೆಕ್ಟ್ ಆನ್ಸರ್. 24, ಡ್ಯೂ ಟು ಇಟ್ಸ್ ಕಾಂಪ್ಲೆಕ್ಸ್ ಟ್ರೈಬಲ್ ಇಕ್ವೇಶನ್ಸ್. ಏನಿದು? ಇಂಪ್ರೂವ್ಮೆಂಟ್ ಏನಾ? ಡ್ಯೂ ಟು ಇಟ್ಸ್ ಕಾಂಪ್ಲೆಕ್ಸ್ ಟ್ರೈಬಲ್ ಇಕ್ವೇಶನ್ಸ್ ಅಂಡ್ rugged mountainous terrain, Rajasthan has historically be an difficult place for external invade. Rajasthan has ಆದ್ಮೇಲೆ historically ಬಿ ಅಲ್ಲ, ಬರೀ ಬೀನ್ ಬರ್ಬೇಕಿಲ್ಲಿ. ಬಿ ಅಲ್ಲ, ಬೀನ್ ಬರ್ಬೇಕು. ಹಿಸ್ಟಾರಿಕಲಿ ಬೀನ್ ಆನ್ ಡಿಫಿಕಲ್ಟ್ ಪ್ಲೇಸ್ ಬರ್ಬೇಕು. ಹಿಸ್ಟಾರಿಕಲಿ ಬಿ ಬರಂಗಿಲ್ಲ, ಬೀನ್ ಬರ್ಬೇಕು. ಇದೇನಾ ಎಲ್ಲಾದ್ರೂ? ಇಲ್ಲಿದೆ ನೋಡಿ. ಹಿಸ್ಟಾರಿಕಲಿ ಬೀನ್ ಅ ಡಿಫಿಕಲ್ಟ್ ಪ್ಲೇಸ್ ಫಾರ್ ಎಕ್ಸ್ಟರ್ನಲ್ ಇನ್ವೇಡರ್ಸ್. ಅಂದ್ರೆ ಏನ್ ಹೇಳ್ತಿದ್ದಾನೆ? ಡ್ಯೂಟಿಕ್ಸ್ ಕಾಂಪ್ಲೆಕ್ಸ್ ಟ್ರೈಬಲ್ ಇಕ್ವೇಶನ್ ಅಂಡ್ ರಗ್ಡ್ ಮೌಂಟೇನಿಯಸ್ ಟೆರೆನ್. ತುಂಬಾ ಗುಡ್ಡಗಳು ಇರೋದ್ರಿಂದ ರಾಜಸ್ಥಾನ್ ಹ್ಯಾಸ್ ಹಿಸ್ಟಾರಿಕಲಿ ಬೀನ್ ಆನ್ ಡಿಫಿಕಲ್ಟ್ ಪ್ಲೇಸ್ ಫಾರ್ ಎಕ್ಸ್ಟರ್ನಲ್ ಇನ್ವೇಡರ್ಸ್. ಸೊ ಹೊರಗಡೆಯಿಂದ ಬಂದು ಇನ್ವೇಡ್ ಅಂದ್ರೆ ಏನ್ರಿ? ದಾಳಿ ಮಾಡೋದು ಅಥವಾ ದಂಡೆ ಮಾಡೋದು. ಓಕೆನಾ? ಅಂತವ್ರಿಗೆ ತುಂಬಾ ಕಷ್ಟ. ಯಾಕೆ? ಇದ್ರ ಮೌಂಟೇನಿಯಸ್ ಟೆರೆನ್. ಇಲ್ಲಿ ಹಿಸ್ಟಾರಿಕಲಿ ಬಿ ಏನು ಬರಂಗಿಲ್ಲ, ಹಿಸ್ಟಾರಿಕಲಿ ಬೀನ್ ಅ ಡಿಫಿಕಲ್ಟ್ ಪ್ಲೇಸ್ ಬರ್ಬೇಕು. ಆಪ್ಷನ್ ಇದೆನಾ? ಇಲ್ಲಿದೆ. ಹಿಸ್ಟಾರಿಕಲಿ ಬೀನ್ ಎ ಬರಬೇಕು, ಬಿ ಎ ಬರಬಾರ್ದು. ಓಕೆನಾ? ಸೊ ಅಲ್ಲಿ ಬಿ ಅಂದ್ರೆ ಬರೀ ನಮಗೆ ಹೆಲ್ಪಿಂಗ್ ವರ್ಬ್ ಆಗ್ಬಿಡುತ್ತೆ, ಅದಕ್ಕೆ. ನೆಕ್ಸ್ಟ್, he would often say the exact opposite of what he said on previous occasion. ಅಂದ್ರೆ ಏನ್ ಹೇಳ್ತಿದ್ದಾನೆ? he would often say exact opposite of what he said on previous occasion. ಅವನು ಯೂಶುವಲಿ ಯಾವಾಗ್ಲೂ ಏನ್ ಹೇಳ್ತಾನೆ ಅದಕ್ಕೆ ಮತ್ತೆ ಅಪೋಸಿಟ್ ಆಗಿ ಏನ್ ಹೇಳ್ತಾನೆ. ಮೊದಲು ಏನ್ ಹೇಳ್ತಾನೆ, ನೆಕ್ಸ್ಟ್ ಟೈಮ್ ಅದಕ್ಕೆ ಅಪೋಸಿಟ್ ಆಗಿ ಹೇಳ್ತಾನೆ ಅಂತ ಹೇಳ್ತಿದ್ದಾನೆ. ಸೊ ಬೋತ್ ದ ಪಾಯಿಂಟ್ಸ್ ವಿಡ್ ಬಿ ರೈಟ್ ಆಫ್ಟರ್ ದ ಡಿಬೇಟ್ ಹ್ಯಾಸ್ ಎಂಡೆಡ್. ಸೊ ಬರಂಗಿಲ್ಲ ಇಲ್ಲಿ, ಸೊ ಬರಂಗಿಲ್ಲ ಇಲ್ಲಿ. ಇಲ್ಲಿ ಏನೇನ್ ಬರ್ಬೋದು? ಬಟ್ ಬರ್ಬೋದು, ಅಥವಾ ಸ್ಟಿಲ್ ಬರ್ಬೋದು. ಸ್ಟಿಲ್ ಬೋತ್ ದ ಪಾಯಿಂಟ್ಸ್ ಬರ್ಬೋದು. ಬೋತ್ ದ ಪಾಯಿಂಟ್ಸ್ ಆಪ್ಷನ್ಸ್ ನೋಡೋಣ. ಅಂಡ್ ಬೋತ್ ದ ಪಾಯಿಂಟ್ಸ್ ಅಲ್ಲ, ಸೊ ಬರಂಗಿಲ್ಲ. ಎಟ್ ಬರುತ್ತೆ ನೋಡಿ ಆನ್ಸರ್. ಎಟ್ ಬೋತ್ ದ ಪಾಯಿಂಟ್ಸ್ ನೋಡಿ. ಅಂದ್ರೆ ಏನು? ಅವನು ಯೂಶುವಲಿ ಮೊದಲು ಏನ್ ಹೇಳ್ತಾನೋ ಎರಡನೇ ಸಲ ಅದಕ್ಕೆ ಅಪೋಸಿಟ್ ಹೇಳಿರ್ತಾನೆ. ಮೊದಲೊಂದು ಪಾಯಿಂಟ್ ಹೇಳ್ತಾನೆ, ನೆಕ್ಸ್ಟ್ ಟೈಮ್ ಅದಕ್ಕೆ ಅಪೋಸಿಟ್ ಹೇಳ್ತಾನೆ. ಆದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಎರಡೂ ಅವನು ಹೇಳಿದ್ದು ಕರೆಕ್ಟ್ ಆಗ್ತವೆ. ಆದರೆ ಅಂತೀವಲ್ಲ ಅಲ್ಲಿ, ಅದಕ್ಕೆ ಇಲ್ಲಿ ಏನ್ ಬರ್ಬೇಕು? ಇಲ್ಲಿ ಎಟ್ ಬರ್ಬೇಕು, ಸೋ ಬರಲ್ಲ. ಇಲ್ಲಿ ಏನ್ ಬರ್ಬೇಕು? ಎಟ್ ಬರ್ಬೇಕು. ಓಕೆನಾ? ನೆಕ್ಸ್ಟ್ ಕ್ವಶನ್ 26. ಇವೇನಿವು ಸರ್? ಇದು ನಾನು ನಿಮಗೆ ಬಿಟ್ಟಿರ್ತೀನಿ. ಓಕೆ, ಈ ಕ್ವಶನ್ಸ್ ಇವೇನಿದೆ? ರಿಪ್ಲೇಸ್ಮೆಂಟ್ ರೀ. ಏನಿದೆ ನೋಡಿ, ಇನ್ ದ ರೈನ್ಫಾಲ್ ವೆನ್ ವಾಟರ್ ಡ್ರಾಪ್ಲೆಟ್ಸ್ ಫ್ಯೂಸ್ ಅಲ್ಲ ಟುಗೆದರ್ ಅಂಡ್ ಬಿಕಮ್ ಹೆವಿ, ದೇ ಕಮ್ ಡೌನ್ ಆಸ್
clouds. They come down as clouds allapa. In the clouds, when water droplets fuse together and become heavy, they come down as a rainfall. Clouds a place ಗೆ ಹೋಗ್ಬೇಕು ಅಂದ್ರೆ ಏನಾಗಬೇಕು ಇಲ್ಲಿ CBA ಆಪ್ಷನ್ ಇದೆನಾ ಇದೆ ನೋಡಿ. ಇದಲ್ಲ, ನಾನು ಬೈ ಮಿಸ್ಟೇಕ್ ಇದನ್ನು ಸೆಲೆಕ್ಟ್ ಮಾಡೀನಿ. ನಾನು ಸೆಲೆಕ್ಟ್ ಮಾಡ್ಬೇಕು ಅನ್ಕೊಂಡ್ರೆ ಇದೆ. ಓಕೆ, CBA ಬೈ ಮಿಸ್ಟೇಕ್ ಪೆನ್ ಒಂದು ಸ್ವಲ್ಪ ಹಿಂಗೆ ಕೆಳಗಡೆ ಅಂದಿರಿ, ಅದಕ್ಕೆ ಅದು ಸೆಲೆಕ್ಟ್ ಆಗ್ಬಿಡುತ್ತೆ. CBA ಕರೆಕ್ಟ್ ಆನ್ಸರ್. ಓಕೆನಾ? ಮತ್ತೆ ಡೈರೆಕ್ಟ್ ಮಂಗಳವಾರ ಇರುತ್ತೆ ಬಾಪು. ಮಂಗಳವಾರ ಬೆಳಿಗ್ಗೆ 10:10ವರೆಗೆ ಇರುತ್ತಪ್ಪ. SSC ಕ್ಲಾಸು ಬೆಳಿಗ್ಗೆ 10ವರೆಗೆ ಇರುತ್ತೆ. ಓಕೆ, ಮಂಗಳವಾರ. ಸೊ ಉಳಿದಿರೋ ಕ್ವಶನ್ ಇನ್ನ 4 ಇದಾವೆ, ನೀವೇ ಮಾಡ್ಕೊಳ್ಳಿ. ಇವು ಲೈಕ್ ಇಂಟರ್ಚೇಂಜ್ ಮಾಡೋದು, ಓಡಿಸೋ ತುಂಬಾ ಈಸಿ ಕ್ವಶನ್ಸ್ ಇರುತ್ತೆ. ಅದು ನನ್ನ ಹೆಲ್ಪ್ ಇಲ್ಲದೆ ಕೂಡ ನೀವು ಮಾಡ್ಬೋದ್ರಿ ಅವನ್ನ. ಓಕೆನಾ ಸರ್? ಇವು ಕ್ವಶನ್ಸ್ ಎಲ್ಲಿ ಅಂದ್ರೆ ಇವು ಟೆಸ್ಟ್ ಸೀರೀಸ್ ರೀ. ನಮ್ಮ ಆ್ಯಪ್ ಡೌನ್ಲೋಡ್ ಮಾಡಿದ್ರೆ ಟೆಸ್ಟ್ ಸೀರೀಸ್ ಸಿಗುತ್ತೆ. ಆ ಟೆಸ್ಟ್ ಸೀರೀಸ್ ಅಲ್ಲೇ ನಿಮಗೆ ಎಲ್ಲ ಕ್ವಶನ್ಸು ಸಿಗ್ತವೆ. ಓಕೆನಾ ಸರ್? ನೀವು ಇಂಗ್ಲಿಷ್ ಗ್ರಾಮರ್ ಬೇಸಿಕ್ ಕಲಿಬೇಕು ಅಂದ್ರೆ ರೀಸೆಂಟ್ ಆಗಿ ಒಂದು ಹೊಸ ಬ್ಯಾಚ್ ಶುರುವಾಗಿದೆ. ಓಕೆ, ಸೊ ಇನ್ನು ಕೇವಲ 3 ಕ್ಲಾಸ್ ಆಗಿದೆ. ಸೊ ನಿಮಗೆ ಇಂಗ್ಲಿಷ್ ಗ್ರಾಮರ್ ಡೆಪ್ತ್ ಅಲ್ಲಿ ಕಲಿಬೇಕು ಅಂದ್ರೆ ನನ್ನ ಗ್ರಾಮರ್ ಕ್ಲಾಸಸ್ ಅಟೆಂಡ್ ಆಗಬೇಕು ನೀವು. ಓಕೆ, ಸೊ ಅವು ಪೇಯ್ಡ್ ಕ್ಲಾಸಸ್ ಇರುತ್ತೆ, ಪ್ರೈಸ್ ಇರುತ್ತೆ. ಗ್ರಾಮರ್ ಕ್ಲಾಸಸ್ 999, ಕೇವಲ 999ಗೆ ಕಂಪ್ಲೀಟ್ ಗ್ರಾಮರ್ ಕ್ಲಾಸಸ್ ನಿಮಗೆ ಕೊಡ್ತಾ ಇದೀವಿ. ಓಕೆ, ಸೊ ಯು ಕ್ಯಾನ್ ಫಾರ್ ಮೋರ್ ಡೀಟೇಲ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ, ಅಥವಾ ನಮ್ಮ ಆ್ಯಪ್ ಓಪನ್ ಮಾಡಿದೆ ಅಲ್ಲಿ ಕಂಪ್ಲೀಟ್ ಇಂಗ್ಲಿಷ್ ಗ್ರಾಮರ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ನಿಮಗೆ ಕೋರ್ಸ್ ಸಿಗುತ್ತೆ. ಅದರಲ್ಲೇ ನೀವು ಇದನ್ನು ಮಾಡ್ಬೋದು. ಓಕೆನಾ? ಸೊ ಹಾಗಾದ್ರೆ ಕ್ಲಾಸ್ ಇಲ್ಲಿಗೆ ಸ್ಟಾಪ್ ಮಾಡೋಣ. ಮತ್ತೆ ನಮ್ಮ ಭೇಟಿ ಮಂಗಳವಾರ ಬೆಳಿಗ್ಗೆ 10ವರೆಗೆ ಒಂದು ಕ್ಲಾಸ್ ತಗೊಂತೀನಿ. ಅದು SSC ಇಂಗ್ಲಿಷ್ ಪೇಪರ್ ಸಾಲ್ವ್ ಮಾಡ್ಕೊಡ್ತೀನಿ 10ವರೆಗೆ, ಬೆಳಗ್ಗೆ 10ವರೆಗೆ. ಓಕೆನಾ? ಅಲ್ಲಿವರೆಗೆ ಟಾಟಾ, ಬಾಯ್ ಬಾಯ್, ವಿಶ್ ಯು ಹ್ಯಾಪಿ ದಿವಾಲಿ ಎವ್ರಿ ಒನ್. ಓಕೆ, ಸೊ ದಯವಿಟ್ಟು ನಿಮ್ಮ ದಿವಾಲಿಯನ್ನು ಸೇಫ್ ಆಗಿ ಸೆಲೆಬ್ರೇಟ್ ಮಾಡ್ಕೊಳ್ಳಿ. ಓಕೆ, ಸೊ ಪಟಾಕಿ ಜಾಸ್ತಿ ಹಚ್ಚುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ಪಟಾಕಿ ಹಚ್ಚಬೇಡಿ ಅಂತ ನಾನು ಹೇಳಲ್ಲ, ಹಚ್ಚುವಾಗ ಕೇರ್ಫುಲ್ ಆಗಿ ಇರಿ ಅಂತ ಒಂದು ಏನದು ಒಂದು ರಿಕ್ವೆಸ್ಟ್. ಓಕೆನಾ? ಚಲೋ, ಸೊ ದಟ್ಸ್ ಆಲ್ ಫ್ರಮ್ ಮೈ ಸೈಡ್. ಟಾಟಾ ಎವ್ರಿ ಒನ್, ಬಾಯ್ ಬಾಯ್, ಗುಡ್ ನೈಟ್.